ಮಹಾಜನಪದಗಳ ಬಗ್ಗೆ ಆಡಳಿತವನ್ನ ನೋಡಿದ್ವಿ. ಮಹಾಜನಪದಗಳು 16 ಮಹಾಜನಪದಗಳು ಮತ್ತು ಅವುಗಳ ಆಡಳಿತ, ಅವುಗಳ ರಾಜಧಾನಿ, ಯಾರು ಸ್ಥಾಪಿಸಿದರು ಮತ್ತು ಮಹಾಜನಪದಗಳು ಯಾವ್ಯಾವು ಮತ್ತು ಯಾವ ಭಾಗದಲ್ಲಿದ್ವು, ಅಲ್ಲಿ ದಕ್ಕನಿನಲ್ಲಿದ್ದಂತ ಮಹಾಜನಪದ ಯಾವುದು, ಭಾರತ ಉಪಖಂಡದ ಆಚೆ ಇದ್ದಂತ ಮಹಾಜನಪದ ಯಾವುದು ಮತ್ತು ಉತ್ತರ ಭಾರತದ ಬಯಲಿನಲ್ಲಿದ್ದಂತ ಮಹಾಜನಪದಗಳು ಯಾವ್ಯಾವು ಅಂತಂದೇಳಿ ಒಟ್ಟು 16 ಮಹಾಜನಪದಗಳನ್ನ ನೋಡಿದ್ವಿ ನಾವು ಅಂತೇಳಿ. ಇವು ವಿಶೇಷವಾಗಿ 16 ಮಹಾಜನಪದಗಳು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದಂತವು ಅಂತೇಳಿ. ಕ್ರಿಸ್ತಪೂರ್ವ 6ನೇ ಶತಮಾನದ ಬಗ್ಗೆ ನಾನು ನಿನ್ನೆ ಸಾಕಷ್ಟು ಮಾತಾಡಿದ್ದೆ. ಬಹಳ ವೈಚಾರಿಕತೆಯಿಂದ ಕೂಡಿದಂತ ಒಂದು ಶತಮಾನ ಅಂತೇಳಿ ಅದನ್ನ ಹೇಳ್ಬೋದು. ಆ ಸಂದರ್ಭದಲ್ಲಿ ಹುಟ್ಟಿದಂತ ಹೊಸ ಧರ್ಮಗಳು, ಆಮೇಲೆ ಭಾರತದಲ್ಲಿ ಆದಂತ 2ನೇ ನಗರೀಕರಣ ಪ್ರಕ್ರಿಯೆ ಇರ್ಬೋದು, ಆಮೇಲೆ ಸೆಕೆಂಡ್ ಅರ್ಬನೈಸೇಷನ್ ಇರ್ಬೋದು, ಆಮೇಲೆ ಭಾರತದ ರಿಲಿಜಿಯನ್ ದೃಷ್ಟಿಯಿಂದ ನೋಡಿದಾಗ ನ್ಯೂ ಎನ್ಲೈಟನ್ಮೆಂಟ್ ಅಂದ್ರೆ ಬುದ್ಧ, ಮಹಾವೀರ ಹುಟ್ಟಿದಂತ ಒಂದಿದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೃಷಿ ಬಳಕೆ ಗಂಗಾ ನದಿ ಬಯಲಲ್ಲಿ ಮತ್ತು ಕಬ್ಬಿಣದ ಬಳಕೆ ಹೆಚ್ಚಾಗಿದ್ದು, ಅದ್ರ ಜೊತೆಗೆ ಕೃಷಿಯ ಒಂದು ಸ್ಥಿರ ನೆಲೆಗೊಳ್ಳುವಿಕೆ, ಕೃಷಿಯಿಂದ ಬಂದಂತ ಉತ್ಪನ್ನದಿಂದ ಅಂದಿನ ಜನರ ಒಂದು ಜೀವನ ಮಟ್ಟ ಸುಧಾರಿಸಿ ಕೊನೆಗೆ ಅವರು ರಾಜಪ್ರಭುತ್ವದ ಮೊರೆ ಹೋಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ರಾಜಪ್ರಭುತ್ವಗಳು ಹುಟ್ಟಿಕೊಂಡಿದ್ದು ಅಂತೇಳಿ ನಾವು ನಿನ್ನೆ 6ನೇ ಶತಮಾನದ ಬಗ್ಗೆ ಮಾತಾಡಿದ್ವಿ. ಕ್ರಿಸ್ತಪೂರ್ವ 6ನೇ ಶತಮಾನ ಅಂತ ಹೇಳಿ. ಈಗ ಅದ್ರ ಜೊತೆಗೆ ನಾವು 16 ಮಹಾಜನಪದಗಳನ್ನ ನೋಡಿದ್ವಿ. 16 ಮಹಾಜನಪದಗಳ ಆಡಳಿತವನ್ನು ಕೂಡ ನೋಡಿದ್ವಿ. ಈಗ 16 ಮಹಾಜನಪದಗಳ ಜೊತೆಗೆ ಪ್ರಾಚೀನ ಭಾರತದಲ್ಲಿ ಅದೇ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮತ್ತೆ 10 ಗಣರಾಜ್ಯಗಳು ಕೂಡ ಇದ್ವು. ಅಂದ್ರೆ ಇವು ಪ್ಯಾರಲಲ್ ಆಗಿ ಮಹಾಜನಪದ ಮತ್ತು ಈ ಗಣರಾಜ್ಯಗಳು ಕೂಡ ಅಸ್ತಿತ್ವದಲ್ಲಿದ್ವು ಅಂತೇಳಿ. ಇದರ ಕಾಲಾವಧಿ ಏನಪ್ಪಾ ಅಂದ್ರೆ ಈ ಮಹಾಜನಪದಗಳ ಕಾಲಾವಧಿ ಕ್ರಿಸ್ತಪೂರ್ವ 6ನೇ ಶತಮಾನ ಅಂತೀವಲ್ವಾ, ಇದು ಗಣರಾಜ್ಯಗಳ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಇತ್ತಪ್ಪ ಅಂದ್ರೆ ಕ್ರಿಸ್ತಪೂರ್ವ 650ರಿಂದ 325ರವರೆಗೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಮಹಾಜನಪದಗಳ ಕಾಲಾವಧಿಯ ಜೊತೆಗೆ ಪ್ರಾಚೀನ ಭಾರತದಲ್ಲಿ ಒಟ್ಟು 10 ಗಣರಾಜ್ಯಗಳು ಅಸ್ತಿತ್ವದಲ್ಲಿ ಇದ್ವು ಅಂತೇಳಿ. ಹಾಗಾದ್ರೆ ಎಲ್ಲಿ ಉಲ್ಲೇಖ ಆಗಿದೆ, ಈ ಗಣರಾಜ್ಯಗಳ ಬಗ್ಗೆ ಎಲ್ಲಿ ಉಲ್ಲೇಖ ಆಗಿದೆ ಅಂತ ನೋಡಿದ ಹೊತ್ನ್ಯಾಗ ಮಹಾಭಾರತ ಜೊತೆಗೆ ಜೈನ ಕೃತಿಗಳು ಮತ್ತು ಬುದ್ಧನ ಉಪಾಲಿಗಳಲ್ಲಿ ಈ ಒಂದು ಗಣರಾಜ್ಯಗಳ ಬಗ್ಗೆ ಉಲ್ಲೇಖ ಆಗಿದೆ ಅಂತ. ವಿಶೇಷವಾಗಿ ಬೌದ್ಧ ಕೃತಿಗಳು ಏನಿದ್ದಾವಲ್ಲ ಈ 10 ಗಣರಾಜ್ಯಗಳ ಒಂದು ಉಲ್ಲೇಖವನ್ನು ಮಾಡ್ತವೆ ಅಂತೇಳಿ. ಆದ್ರೆ ಯಾವ 10 ಗಣರಾಜ್ಯಗಳು ಪ್ರಬಲವಾಗಿದ್ವಾ ಅಥವಾ ಆ 10 ಗಣರಾಜ್ಯಗಳಲ್ಲಿ ಎಷ್ಟು ಅತ್ಯಂತ ಪ್ರಬಲ ಆಗಿದ್ವು ಅಂತೇಳಿ ನೋಡೋದಾದ್ರೆ ಒಟ್ಟು 10 ಗಣರಾಜ್ಯಗಳು. ಅದರಲ್ಲಿ ಒಂದನೇದ್ದು ಕಪಿಲವಸ್ತುವಿನ ಶಾಕ್ಯರು ಕಪಿಲವಸ್ತುವನ್ನು ಆಳ್ತಾ ಇದ್ರು. ನಿಮಗೆಲ್ಲರಿಗೂ ಗೊತ್ತಿದೆ ಶಾಕ್ಯ ಮನೆತನದ ಶುದ್ಧೋಧನ ಈ ಒಂದು ಕಪಿಲವಸ್ತುವನ್ನು ಆಳ್ತಕ್ಕಂಥ ಕ್ಷತ್ರಿಯನಾಗಿರ್ತಾನೆ. ಇವನ ಮಗನೇ ಬುದ್ಧನ ಅಂತ ಹೇಳಿ ಹೇಳ್ಬೋದು. ಅದ್ರ ಜೊತೆಗೆ ಶಾಕ್ಯರು ಕಪಿಲವಸ್ತುವಿನ ಮತ್ತು ಅಲ್ಲಕಪ್ಪದ ಬುಲ್ಲಿಯರು ಅಂತೇಳಿ, ಅಲ್ಲಕಪ್ಪ ಅಂತಕ್ಕಂಥ ಮತ್ತೊಂದು ಗಣರಾಜ್ಯ ಇರ್ತೈತಿ. ಅದನ್ನ ಬುಲ್ಲಿಯರು ಆಡಳಿತವನ್ನ ಮಾಡ್ತಾ ಇರ್ತಾರೆ ಅಥವಾ ಬುಲ್ಲಿಯರು ನೋಡ್ಕೊಳ್ತಾ ಇರ್ತಾರೆ. ಇನ್ನು 3ನೇದಾಗಿ ಕೆಸಪಟ್ಟದ ಅಂತೇಳಿ. ಈ ಕೆಸಪಟ್ಟದ ಅಧಿಕಾರ ಯಾರ ಕೈಯಲ್ಲಿ ಇರುತ್ತಾನೆ ಅಂದ್ರೆ ಕಳಮಾರಗಳು ಅಂತೇಳಿ. ಈ ಕಳಮಾರಗಳು ಈ ಕೆಸಪಟ್ಟವನ್ನ ಆಳ್ತಾ ಇರ್ತಾರೆ ಅಂತೇಳಿ. ಇವು ಗಣರಾಜ್ಯಗಳನ್ನ ಹೇಳ್ತಾ ಇರೋದು. ಅವು ಮೊದ್ಲು ಹೇಳಿದ್ವು ಮಹಾಜನಪದಗಳು. 4ನೇದಾಗಿ ಸಮಸುಮ ಬೆಟ್ಟಗಳ ಬಗ್ಗರು ಅಂತೇಳಿ. ಸಮಸುಮ ಬೆಟ್ಟಗಳು ಈ ಒಂದು ಏನು ಪ್ರಾಚೀನ ಗಣರಾಜ್ಯ ಇತ್ತು, ಇದನ್ನ ಬಗ್ಗರು ಅಂತಕ್ಕಂಥ ಮನೆತನದವರು ಆಳ್ತಾ ಇದ್ರು ಅಂತೇಳಿ. ಅದ್ರ ಜೊತೆಗೆ ಮಿಥಿಲದ ವಿದೇಹರು ಮಿಥಿಲದ ಬಗ್ಗೆ ನಿಮಗೆ ಗೊತ್ತು, ಮಿಥಿಲದ ಜನಕ ಮಹಾರಾಜನ ಬಗ್ಗೆ ನಿಮಗೆ ಗೊತ್ತು. ಹಾಗಾಗಿ ಮಿಥಿಲದ ವಿಧೇಯರು ಈ ಒಂದು ಪ್ರದೇಶವನ್ನು, ಇದು ನೇಪಾಳದ ಗಡಿಯಲ್ಲಿ ಬರ್ತೈತಿ ಅಂತೇಳಿ. ಈಗಿನ ಬಿಹಾರ ಮತ್ತು ನೇಪಾಳದ ಗಡಿಯಲ್ಲಿ ಮಿಥಿಲ ಬರ್ತೈತಿ ಅಂತೇಳಿ. ಅದ್ರ ಜೊತೆಗೆ ವೈಶಾಲಿಯ ಲಿಚ್ಚವಿಗಳು, ಮಹಾವೀರ ಜನಿಸಿದಂತ ವೈಶಾಲಿ ಐತಲ್ಲ, ಇಲ್ಲಿ ಏನು ಲಿಚ್ಚವಿಗಳು ಕೂಡ ಆಡಳಿತ ಮಾಡ್ತಾ ಇರ್ತಾರೆ ಅಂತೇಳಿ. 7ನೇದಾಗಿ ವಸಾಲಿಯವನ್ನ ಆಡಳಿತ ಮಾಡ್ತಕ್ಕಂಥವ್ರು ಅಥವಾ ನೋಡಿಕೊಳ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಾಯರು ಅಂತೇಳಿ. ನೆಕ್ಸ್ಟ್ 8ನೇದಾಗಿ ಪಿಪ್ಪಲಿವನದ ಮೌರ್ಯರ ಉಲ್ಲೇಖ ಈ ಗಣರಾಜ್ಯಗಳಲ್ಲೇ ಇದೆ ಅಂತೇಳಿ. ಮೌರ್ಯ ಮನೆತನದ ಬಗ್ಗೆ ಹಾಗಾಗಿ ಪಿಪ್ಪಲಿವನವನ್ನ ಅವ್ರು ನೋಡ್ಕೊಳ್ತಾ ಇದ್ರು ಅಂತೇಳಿ. ನೆಕ್ಸ್ಟ್ 9ನೇದಾಗಿ ಪಾವದ ಮಲ್ಲರು. ಈ ಪಾವ ಅಂತಕ್ಕಂಥದ್ದು ಮಹಾಜನಪದಗಳಲ್ಲಿ ಒಂದು ರಾಜಧಾನಿ ಆಗಿತ್ತು ಅಂತೇಳಿ. ಹಾಗಾಗಿ ಪಾವದ ಬಗ್ಗೆ ನಾವು ಆಲ್ರೆಡಿ ಮೊನ್ನೆ ಮಾತಾಡಿದ್ವಿ. ಮಲ್ಲದ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಪಾವ ಅಂತೇಳಿ. ಪಾವದ ಮಲ್ಲರು ಅಂತೇಳಿ.
ನೆಕ್ಸ್ಟ್ 10ನೇದಾಗಿ ಕುಶಿನಗರದ ಮಲ್ಲರು ಅಂತೇಳಿ. ಮಲ್ಲರಲ್ಲಿ ಇಬ್ರು ಇದ್ದಾರೆ ಗಣರಾಜ್ಯವನ್ನು ನೋಡ್ಕೊಳ್ತಕ್ಕಂಥವ್ರು. ಒಬ್ರು ಪಾವವನ್ನು ನೋಡ್ಕೊಳ್ತಾ ಇದ್ರು, ಮತ್ತೊಬ್ರು ಕುಶಿನಗರವನ್ನ ನೋಡ್ಕೊಳ್ತಾ ಇದ್ರು. ಈ 10 ಗಣರಾಜ್ಯಗಳು ಮಹಾಜನಪದಗಳ ಜೊತೆಗೆ ಅಸ್ತಿತ್ವದಲ್ಲಿದ್ದು ಪ್ರಾಚೀನ ಭಾರತದಲ್ಲಿ ಅಂತೇಳಿ ಹೇಳ್ಬೋದು. ಅದು ವಿಶೇಷವಾಗಿ ಎಲ್ಲಪ್ಪ ಅಂದ್ರ ಉತ್ತರ ಭಾರತದಲ್ಲಿ ಅಂತೇಳಿ. ಇದು ಈ ಗಣರಾಜ್ಯಗಳ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತ ನೋಡಿದ್ನ್ಯಾಗ ವೈದಿಕ ಧರ್ಮಕ್ಕೆ ವಿರುದ್ಧವಾಗಿದ್ದು, ವೈದಿಕ ಧರ್ಮದ ಆಚರಣೆಗಳನ್ನ ಇವರು ಧಿಕ್ಕರಿಸ್ತಾ ಇದ್ರು ಮತ್ತು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಇವರು ವೈದಿಕ ಧರ್ಮಕ್ಕೆ ಬದಲಾಗಿ ಏನು ವೈಚಾರಿಕ ಧರ್ಮಗಳಂತ ಕರೆಸಿಕೊಂಡಂತ ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಇವರು ಆಶ್ರಯವನ್ನ ನೀಡಿದ್ರು ಅಂತೇಳಿ. ಈ 10 ಗಣರಾಜ್ಯಗಳ ಪೈಕಿ ಹೆಚ್ಚಿನ ಗಣರಾಜ್ಯದವರು ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಮಾನ್ಯತೆಯನ್ನ ನೀಡಿದ್ರು ಅಂತ ಹೇಳ್ಬೋದು. ಅಂದ್ರೆ ಇವರು ವೈದಿಕ ಸಮಾಜದ ವಿರುದ್ಧ ಇದ್ರು ಅಂತೇಳಿ. ಅದ್ರ ಜೊತೆಗೆ ಇವೆಲ್ಲವೂ ಏನಪ್ಪಾ ಅಂದ್ರೆ ಉತ್ತರ ಭಾರತದ ಬಯಲು, ನೇಪಾಳ ಮತ್ತು ಹಿಮಾಲಯದ ತಪ್ಪಲಿನಲ್ಲಿ ನೆಲೆಗೊಂಡಿದ್ರು ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಹಿಮಾಲಯದ ತಪ್ಪಲಿನಲ್ಲಿದ್ದಂಥವ್ರು ಅಂದ್ರೆ ನೇಪಾಳದ ಗಡಿಗುಂಟ ಇದ್ದಂಥವ್ರು ಶಾಕ್ಯರು, ವಿದೇಹರು, ನಾಯರು ಮತ್ತು ಲಿಚ್ಚವಿಗಳು ಅಂತೇಳಿ. ಇಲ್ಲಿ ಎಲ್ಲಾ ಗಣರಾಜ್ಯಗಳನ್ನು 10 ಗಣರಾಜ್ಯಗಳ ಪೈಕಿ ಒಟ್ಟು 4 ಗಣರಾಜ್ಯಗಳು ಅತ್ಯಂತ ಪ್ರಾಬಲ್ಯಯುತವಾಗಿದ್ದು ಮತ್ತು ಪ್ರಮುಖವಾಗಿದ್ದು ಅಂತ ಹೇಳ್ಬೋದು. ಅಂದ್ರೆ ನಾವು ಈ ಮಗಧ ಸಾಮ್ರಾಜ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಈ 10 ಗಣರಾಜ್ಯಗಳಲ್ಲಿ 4 ಗಣರಾಜ್ಯಗಳು ಅತ್ಯಂತ ಪ್ರಬಲವಾಗಿದ್ವು ಅಂತೇಳಿ ನೋಡ್ಬೇಕು. ಹಾಗಾದ್ರೆ ಯಾವ ಅಂತ ನೋಡ್ದಕ್ನಾಗ ಶಾಕ್ಯರು, ಇವರು ನೇಪಾಳದ ಗಡಿಯಲ್ಲಿ ಶಾಕ್ಯ ಗಣರಾಜ್ಯ ಎಂಬ ಒಂದು ಗಣರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇದು 10,000 ಕುಟುಂಬಗಳಿಂದ ಮತ್ತು 5 ಲಕ್ಷ ಜನಸಂಖ್ಯೆಯಿಂದ ಕೂಡಿತ್ತು. ಅವತ್ತಿನ ಕಾಲಕ್ಕೆನೆ ಇದು 10,000 ಕುಟುಂಬಗಳು ಈ ಒಂದು ಶಾಕ್ಯ ಗಣರಾಜ್ಯದಲ್ಲಿ ಇದ್ವು ಮತ್ತು 5 ಲಕ್ಷ ಜನಸಂಖ್ಯೆಯನ್ನು ಹೊಂದಿತ್ತು ಅಂತೇಳಿ ಹೇಳ್ಬೋದು. ಇದರ ರಾಜಧಾನಿ ಕಪಿಲವಸ್ತು ಆಗಿತ್ತು. ಅಂದ್ರೆ ಇಲ್ಲಿ ಶುದ್ಧೋಧನ ಬರೋಕ್ಕಿಂತ ಮುಂಚೆ ಆತನ ಹಿರಿಯರು ಸಾಕಷ್ಟು ಮಂದಿ ಇರ್ಬೋದು, ಆದ್ರೆ ಶುದ್ಧೋಧನ ಮತ್ತು ಬುದ್ಧನ ಕಾಲಾವಧಿಯಲ್ಲಿ ಇದು ಅತ್ಯಂತ ಪ್ರಸಿದ್ಧಿಯಾಗಿತ್ತು ಅಂತೇಳಿ ಹೇಳ್ಬೋದು. ಇದು ಬುದ್ಧ ಹುಟ್ಟಿದ ಗಣರಾಜ್ಯ ಅಂತೇಳಿ ಕರ್ಸ್ಕೊಳ್ತೈತಿ ಅಂತೇಳಿ. ಮತ್ತೆ ಇದನ್ನ ಇದು ಇಲ್ಲಿ ಹಿರಿಯರು ಮತ್ತು ಸದಸ್ಯರು ಕುಳಿತುಕೊಂಡು ಸಂಸತ್ತಿನ ತರ ಚರ್ಚೆಯನ್ನು ಮಾಡ್ತಾ ಇದ್ರು. ಈ ಒಂದು ಸ್ಥಳವನ್ನ ಸಂತಗಾರ ಅಂತೇಳಿ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಕಪಿಲವಸ್ತು ಅತ್ಯಂತ ದೊಡ್ಡ ಗಣರಾಜ್ಯ ಆಗಿತ್ತು ಮತ್ತು ಬಹಳ ಪ್ರಬಲ ಗಣರಾಜ್ಯ ಆಗಿತ್ತು ಅಂತೇಳಿ ಹೇಳ್ಬೋದು. ಇಲ್ಲಿ ಇದ್ರ ಜೊತೆಗೆ ಶಿಕ್ಷಣ ಇತ್ತು. ಇಲ್ಲಿ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಸಮಾಜದ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನ ಮತ್ತೆ ಜನರಿಂದ ಸಭೆಯ ಮೂಲಕ ಆಯ್ಕೆ ಮಾಡ್ತಾ ಇದ್ರು ಆಡಳಿತಗಾರರನ್ನ. ಹಾಗಾಗಿ ಇಲ್ಲಿ ತೀರ್ಮಾನಗಳನ್ನು ಕೂಡ ರಾಜ ಒಬ್ಬನೇ ತೆಗೆದುಕೊಳ್ತಾ ಇರ್ಲಿಲ್ಲ, ಎಲ್ಲಾ ಸರ್ವ ಸದಸ್ಯರ ಒಂದು ಸಮ್ಮತಿ ಮೇರೆಗೆ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದ ಅಂತ ಹೇಳ್ಬೋದು. ಮತ್ತೆ ಇದು ಸಾಮಾಜಿಕವಾಗಿ ಮತ್ತು ವೈಚಾರಿಕವಾಗಿ ಅತ್ಯಂತ ಸುಧಾರಿತ ಗಣರಾಜ್ಯ ಆಗಿತ್ತು ಅಂತ ಹೇಳ್ಬೋದು. ಇದು ಒಂದು ರೀತಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಯಾವ್ದಂದ್ರ ಶಾಕ್ಯ ಮನೆತನ ಅಂತೇಳಿ, ಶಾಕ್ಯರು, ಕಪಿಲವಸ್ತುವಿನ ಶಾಕ್ಯರು ಅಂತೇಳಿ. ಮತ್ತೆ ಇದ್ರದ್ದು ವಿಶೇಷ ಏನಪ್ಪಾ ಅಂದ್ರೆ ಅದೇ ಗೌತಮ ಬುದ್ಧ ಈ ಮನೆತನಕ್ಕೆ ಸೇರಿದವನು ಮತ್ತು ಕ್ಷತ್ರಿಯರಾಗಿದ್ದವನು. ಎರಡನೇದಾಗಿ ಮಿಥಿಲದ ವಿದೇಹರು. ಇದು 10,000 ಗ್ರಾಮಗಳನ್ನು ಹೊಂದಿದಂತ ಇದು ಕೂಡ ಗಣರಾಜ್ಯ ಆಗಿತ್ತು. ಈ ವಿದೇಹರು ಒಟ್ಟು 10,000 ಗ್ರಾಮಗಳನ್ನು ಒಳಗೊಂಡಿದ್ರು ಅಂತ. ಈ ವಿದೇಹರ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಮಿಥಿಲ ನಮಗ ರಾಮಾಯಣದಲ್ಲಿ ಬರುತ್ತೆ ಉಲ್ಲೇಖ. ಸೀತೆಯನ್ನ ಮಿಥಿಲದ ಜನಕ ಮಹಾರಾಜನಿಂದ ನಾವು ರಾಮನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ, ಅಲ್ಲಿಂದ ಬರ್ತಾಳೆ ಅಂತಂದೇಳಿ. ಹಾಗಾದ್ರೆ ಈ ಜನಕ ಮಹಾರಾಜನ ಕಾಲದಲ್ಲಿ ಇದು ಒಂದ್ ರೀತಿ ರಾಜಪ್ರಭುತ್ವ ಹೊಂದಿದ್ದು, ನಂತರ ಏನಾಯ್ತಪ್ಪ ಅಂದ್ರೆ ಗಣರಾಜ್ಯವಾಯ್ತು ಅಂತ ಹೇಳ್ತಾರೆ. ಇದು ಒಂದು ವ್ಯಾಪಾರ ಕೇಂದ್ರ ಆಗಿತ್ತು ಮತ್ತು ಧಾರ್ಮಿಕ ಕೇಂದ್ರ ಕೂಡ ಆಗಿತ್ತು ಅಂತ ಹೇಳ್ಬೋದು. ಇದು ಈ ಒಂದು ಮಿಥಿಲದ್ದು ಏನ್ ವಿಶೇಷತೆ ಅಂದ್ರೆ ಮಹಾವೀರನ ತಾಯಿ ಇದ್ಲಲ್ಲ, ಆಕಿ ಈ ವಿದೇಯದ ಮನೆತನದವಳು ಆಗಿದ್ಲು ಅಂತೇಳಿ ಹೇಳ್ಬೋದು.
ಇನ್ನ ಮೂರನೇದಾಗಿ ಯಾವ್ದಪ್ಪ ಅಂತಂದ್ರೆ ವಸಾಲಿಯ ನಾಯರು ಅಂತೇಳಿ ಕರಿತೀವಿ ನಾವು. ಈ ವಸಾಲಿಯ ನಾಯರು ಜನರಿಂದನೇ ಆಯ್ಕೆಯಾದಂತ ಅಧ್ಯಕ್ಷ ಮತ್ತು ಸದಸ್ಯರನ್ನ ಆಡಳಿತದಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ಬೋದು. ಈ ಈ ಈ ಮಹಾವೀರ ಇದನ್ನಲ್ಲ, ಈ ಮಹಾವೀರನು ವಸಾಲಿಯ ಗಣರಾಜ್ಯದ ಗೋತ್ರಕ್ಕೆ ಸೇರಿದವನು ಅಂತೇಳಿ ಹೇಳ್ತಾರೆ. ಹಾಗಾಗಿ ಇದು ಜೈನ ಧರ್ಮಕ್ಕೆ ಬಹಳಷ್ಟು ಪ್ರಸಿದ್ಧಿಯಾಗಿದ್ದಂತ ಒಂದು ಗಣರಾಜ್ಯ ಆಗಿತ್ತು. ಈ ವಸಾಲಿಯ ವಿಶೇಷತೆ ಏನಪ್ಪಾ ಅಂತಂದ್ರ ಜೈನ ಧರ್ಮದ ಒಂದು ಪಂಥ ಮತ್ತು ಜೈನ ಧರ್ಮದ ಮತಾವಲಂಬಿಗಳು ಇಲ್ಲಿ ಸಾಕಷ್ಟು ಜನರಿದ್ರು. ಹಾಗಾಗಿ ಇಲ್ಲಿ ಮಹಾವೀರನ ಒಂದು ಪ್ರಭಾವ ಕೂಡ ಜಾಸ್ತಿ ಇದ್ದಿದ್ರಿಂದ ಇಲ್ಲಿ ಯಾವುದೇ ರೀತಿಯ ಹಿಂಸೆ ಇರ್ಲಿಲ್ಲ ಮತ್ತು ಮಾಂಸಾಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿದ್ರು ಅಂತೇಳಿ ಹೇಳ್ಬೋದು. ಮಾಂಸಾಹಾರ ಇಲ್ಲಿ ಇರ್ಲೇ ಇಲ್ಲ ಅಂತೇಳಿ ಇಲ್ಲಿ ವಸಾಲಿಯ ಗಣರಾಜ್ಯದಲ್ಲಿ ಅಂತೇಳಿ. ಮತ್ತೆ ಇಲ್ಲಿ ಸಾಕಷ್ಟು ಜನ ತಮ್ಮ ಮೋಕ್ಷಕ್ಕಾಗಿ ಸಲ್ಲೇಖನ ವ್ರತವನ್ನ ಕೈಗೊಳ್ತಾ ಇದ್ರು ಅಂತ ಹೇಳ್ಬೋದು, ಆಚರಿಸ್ತಾ ಇದ್ರು ಅಂತೇಳಿ. ಜೈನ ಧರ್ಮದ ಅತ್ಯುನ್ನತ ಒಂದು ವ್ರತ ಐತಲ್ಲ, ಸಲ್ಲೇಖನ ವ್ರತ, ಅದನ್ನ ಈ ವಸಾಲಿಯ ನಾಯರರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಕೈಗೊಳ್ತಾ ಇದ್ರು, ಆಚರಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೆಯ ಮತ್ತೊಂದು ಗಣರಾಜ್ಯ ಯಾವ್ದಪ್ಪ ಅಂತಂದ್ರೆ ವೈಶಾಲಿಯ ಲಿಚ್ಚವಿಗಳು ಅಂತೇಳಿ. ವೈಶಾಲಿಯ ಲಿಚ್ಚವಿಗಳು, ಈ ಲಿಚ್ಚವಿಗಳು ಅತ್ಯಂತ ಇವರು ಕೂಡ ಪ್ರಬಲವಾದಂತ ಗಣರಾಜ್ಯವನ್ನು ಹೊಂದಿದ್ರು. ಮತ್ತು ಇದು ಏನಪ್ಪಾ ಅಂತಂದ್ರೆ ಬೌದ್ಧ ಕೇಂದ್ರವಾದಂತ ಒಂದು ಗಣರಾಜ್ಯ ಆಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇವರು ಏನಪ್ಪಾ ಅಂತಂದ್ರ 3 ಕೋಟೆಗಳಿಂದ ಆವೃತವಾದಂತ ಒಂದು ಗಣರಾಜ್ಯ ಆಗಿತ್ತು ಅಂತೇಳಿ. 3 ಕೋಟೆಗಳಿಂದ ಆವೃತವಾಗಿದ್ದ ಒಂದು ಗಣರಾಜ್ಯ ಆಗಿತ್ತು. ಇದು ಕಾವಲನ್ನು ಕಾಯಲಿಕ್ಕೆ ಗೋಪುರಗಳನ್ನು ಹೊಂದಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಈ ಲಿಚ್ಚವಿಗಳು ಬೌದ್ಧರಾಗಿದ್ರು. ಇಲ್ಲಿ ಬುದ್ಧನನ್ನ ಪದೇ ಪದೇ ಆಹ್ವಾನಿಸ್ತಾ ಇದ್ರು, ಆತನ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ರು, ಸಂವಾದವನ್ನು ಮಾಡ್ತಾ ಇದ್ರು. ಹಾಗಾಗಿ ಈ ವೈಶಾಲಿಯ ಲಿಚ್ಚವಿಗಳು ಬೌದ್ಧ ಧರ್ಮದ ಒಂದು ಅನುಯಾಯಿಗಳಾಗಿದ್ರು ಅಂತ ಹೇಳ್ಬೋದು. ಮತ್ತೆ ಈ ವೈಶಾಲಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ರಾಜನನ್ನ ಹೊಂದಿರ್ಲಿಲ್ಲ, ತಮ್ಮಲ್ಲೇ ಸದಸ್ಯರು ಆಡಳಿತವನ್ನ ಅಥವಾ ಹಿರಿಯರು ಆಡಳಿತವನ್ನ ನೋಡಿಕೊಳ್ತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಈ ಹಿರಿಯರೇ ಜವಾಬ್ದಾರಿ, ಎಲ್ಲದಕ್ಕೂ ಅವರೇ ಅಂತಿಮ ಒಂದು ನಿರ್ಧಾರವನ್ನ ತೀರ್ಪನ್ನ ಕೊಡ್ತಾ ಇದ್ರು ಅಂತೇಳಿ. ಇಲ್ಲಿ ಈ ವೈಶಾಲಿಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರ ವೈಶಾಲಿಯ ಜನರು ತಮ್ಮ ವೈಶಾಲಿಯನ್ನು ಹೊರತುಪಡಿಸಿ ಹೊರಗಿನಿಂದ ಯಾವುದೇ ರೀತಿಯ ಮದುವೆಯನ್ನ ಆಗ್ತಾ ಇರ್ಲಿಲ್ಲ. ಅಂದ್ರೆ ವಿವಾಹ ಕೊಡುಕೊಳ್ಳುವಿಕೆ ಅಥವಾ ಸಂಬಂಧಗಳು ಇರ್ಲೇ ಇಲ್ಲ. ವೈಶಾಲಿ ಒಳಗಡೆನೆ ಎಲ್ಲ ನಡೀತಾ ಇತ್ತು ಅಂತ ಹೇಳ್ಬೋದು. ಇದು ಅಂತಿಮವಾಗಿ ಏನಪ್ಪಾ ಅಂತಂದ್ರ ಅಜಾತ ಶತ್ರುವಿನ ಕಾಲದಲ್ಲಿ ಏನಾಯ್ತಪ್ಪ ಅಂತಂದ್ರ ಅವನು ಸೋಲಿಸಿ ಅದನ್ನ ಮಗಧದಲ್ಲಿ ವಶಪಡಿಸಿಕೊಂಡ ಅಂತಂದೇ ಹೇಳ್ತಾರೆ. ಈ 4 ಅತ್ಯಂತ ಪ್ರಮುಖವಾದಂತ ಗಣರಾಜ್ಯಗಳು ಇವು ಮಹಾಜನಪದಗಳ ಜೊತೆಗೆ ಉತ್ತರ ಭಾರತದ ಪ್ರಾಚೀನ ಭಾರತದ ಉತ್ತರ ಭಾಗದಲ್ಲಿ ಮತ್ತು ಹಿಮಾಲಯದ ತಪ್ಪಲಿನಲ್ಲಿ ಅಸ್ತಿತ್ವದಲ್ಲಿ ಇದ್ವು ಅಂತ ಹೇಳ್ಬೋದು. ಇದರ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತ ಪೂರ್ವ 650ರಿಂದ 325ರವರೆಗೆ ಈ ಒಂದು 10 ಗಣರಾಜ್ಯಗಳು ಅಸ್ತಿತ್ವದಲ್ಲಿದ್ವು ಅಂತ ಹೇಳ್ಬೋದು. ಹಾಗಾದ್ರೆ ಯಾಕೆ ನಾಶ ಆದವು, ಮತ್ತೆ ಈ ಗಣರಾಜ್ಯಗಳ ಆಡಳಿತ ಏನಾಗಿತ್ತು, ಮತ್ತೆ ಇವುಗಳ ಪ್ರಾಮುಖ್ಯತೆ ಏನು, ಯಾಕೆ ನಾಶ ಆಯ್ತು ಈ ಗಣರಾಜ್ಯಗಳು ಮತ್ತು ಅಂತ ನೋಡಿದೊತ್ನಾಗ ಇಲ್ಲಿ ಈ ಗಣರಾಜ್ಯಗಳ ಆಡಳಿತ ಏನಪ್ಪಾ ಅಂತಂದ್ರ ಹೆಚ್ಚು ಕಡಿಮೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇತ್ತು. ಗಣರಾಜ್ಯಗಳು ಅಂದ್ರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿದ್ದು ಆರಂಭದಲ್ಲಿ ಕೆಲವು ಗಣರಾಜ್ಯಗಳು ರಾಜಪ್ರಭುತ್ವ ತರ ಇದ್ವು. ನಂತರದಲ್ಲಿ ಅವೇನಾದ್ವಪ್ಪ ಅಂತಂದ್ರ ಪ್ರಜಾಪ್ರಭುತ್ವ ಮಾದರಿಯ ವ್ಯವಸ್ಥೆಯನ್ನು ಹೊಂದಿದ್ವು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಪ್ರತಿಯೊಂದು ಏನು ಗಣರಾಜ್ಯದ ಮುಖ್ಯಸ್ಥ ಜನರಿಂದ ಚುನಾಯಿತನಾದಂತ ಒಂದು ಮಾರ್ಗದಲ್ಲೇ ಬರ್ತಾ ಇದ್ದ ಅಂತೆ, ಜನರಿಂದ ಚುನಾಯಿತನಾಗಿ ಅಧಿಕಾರಕ್ಕೆ ಬರ್ತಾ ಇದ್ದ. ಇಲ್ಲಿ ಸಭೆ ಅಥವಾ ರಾಷ್ಟ್ರೀಯ ಸಭೆ ಅಂತಕ್ಕಂಥದ್ದು ಇತ್ತು, ಅವರು ಅಧ್ಯಕ್ಷನನ್ನ ಚುನಾಯಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಆತನನ್ನ ರಾಜ ಅಂತೇಳಿ ಕರೀಲಾಗ್ತಾ ಇತ್ತು ಅಂತೇಳಿ ಹೇಳ್ತಾರೆ. ಮತ್ತೆ ಈ ಅಧ್ಯಕ್ಷನನ್ನ ಸಾಮಾನ್ಯ ಸಭೆಯ ಜನರು ಚುನಾವಣೆ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇದು ಈ ಸಾಮಾನ್ಯ ಸಭೆಯಿಂದ ಚುನಾಯಿತರಾದಂತ ರಾಜ ಮತ್ತು ಸದಸ್ಯರು ತೆರೆದ ಸಭೆಯಲ್ಲಿ ಕುಳಿತುಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ರು. ಅದನ್ನ ಸಂತಗಾರ ಅಂತೇಳಿ ಕರಿತಾ ಇದ್ರು. ಸಂತಗಾರ ಅಂತೇಳಿ ಕರಿತಾ ಇದ್ರು. ಮೇ ಬಿ ಸಂತಗಾರ ಅನ್ನೋದು ಮುಂದೆ ಸಂಸತ್ತು ತರ ಬಂದಿದೇನು ಗೊತ್ತಿಲ್ಲ. ಹಾಗಾಗಿ ಇದನ್ನ ಸಂತಗಾರ ಅಂತೇಳಿ ಕರಿತಾ ಇದ್ರು. ಈ ಸಂತಗಾರದಲ್ಲಿ ಕುಳಿತುಕೊಂಡವರು ಸಾರ್ವಜನಿಕರ ಕುಂದುಕೊರತೆಗಳನ್ನ, ಪ್ರಜೆಗಳ ಸಮಸ್ಯೆಗಳನ್ನ
ಚರ್ಚಿಸಿ ತೀರ್ಮಾನವನ್ನ ಬಹುಮತದ ಆಧಾರದ ಮೇಲೆ ಕೈಗೊಳ್ತಾ ಇದ್ರು ಅಂತ. ಸೇಮ್ ಪ್ರಜಾಪ್ರಭುತ್ವದಲ್ಲಿ ಹೆಂಗ ನಾವು ಓಪನ್ ಪಾರ್ಲಿಮೆಂಟರಿಯಲ್ಲಿ ಕುಂತ್ಕೊಂಡು ಸರ್ವ ಸದಸ್ಯರ ಅಭಿಪ್ರಾಯವನ್ನ ವೋಟ್ ಆಧಾರದ ಮೇಲೆ ಹೆಂಗ ಅಂತಿಮ ತೀರ್ಮಾನ ತೆಗೆದುಕೊಳ್ತಾರೋ, ಬಹುಮತದ ಆಧಾರದ ಮೇಲೆ ಎಷ್ಟು ಜನ ಕೈ ಎತ್ತಾರೋ ಅದರ ಆಧಾರದ ಮೇಲೆ ತೀರ್ಮಾನಗಳು ಇರ್ತವೆ. ಸೇಮ್ ಈ ಪ್ರಾಚೀನ ಗಣರಾಜ್ಯಗಳಲ್ಲಿ ಕೂಡ ಏನಾಗ್ತಾ ಇತ್ತಪ್ಪ ಅನ್ನಂದ್ರ ಬಹುಮತದ ಆಧಾರದ ಮೇಲೆ ತೀರ್ಪುಗಳನ್ನ ಕೈಗೊಳ್ಳಲಾಗ್ತಾ ಇತ್ತು ಅಂತೇಳಿ. ಮತ್ತೆ ಕೆಲವು ಸಂದರ್ಭದಲ್ಲಿ ಏನಾದ್ರೂ ಭಿನ್ನ ಮತ ಉಂಟಾದ್ರೆ ಅದನ್ನ ಹಿರಿಯರ ತೀರ್ಮಾನಕ್ಕೆ ಬಿಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಈ ಚರ್ಚೆಗಳೆಲ್ಲವೂ ಬಹಿರಂಗವಾಗಿದ್ವು, ಮತ್ತೆ ಅವನ್ನ ಲಿಖಿತ ರೂಪದಲ್ಲಿ ಬರೆದಿಡ್ತಾ ಇದ್ರು, ಎಲ್ಲವೂ ಕುಲ್ಲಂಕುಲ್ಲ. ಸೇಮ್ ಈಗಿನ ನಾವು ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ಏನ್ ನೋಡ್ತಾ ಇದ್ದೀವಿ, ಸಂಸದೀಯ ಮಾದರಿಯ ಸಿಸ್ಟಮ್ ಅನ್ನ ಏನ್ ನೋಡ್ತೀವಿ, ಆ ಮಾದರಿಯನ್ನು ನಾವು ಗಣರಾಜ್ಯಗಳಲ್ಲಿ ನೋಡ್ಬೋದಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಸೇಮ್ ವಿದೇಶಾಂಗ ನೀತಿ ಕೂಡ ಇರ್ತಾ ಇತ್ತು, ಆಮೇಲೆ ಸಮಾಜವನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಇರ್ತಾ ಇದ್ರು, ನ್ಯಾಯಾಂಗ ವ್ಯವಸ್ಥೆ ಇತ್ತು, ಕಾನೂನು ಮತ್ತು ನ್ಯಾಯಗೆ ಎಲ್ಲರೂ ತಲೆಬಾಗಬೇಕಾಗಿತ್ತು. ಹಂಗಾಗಿ ಈ ಸಭೆಗಳೇ ಎಲ್ಲದರ ಒಂದು ಅಧಿಕಾರವನ್ನ ಹೊಂದಿದ್ವು ಅಂತ ಹೇಳ್ಬೋದು. ಈ ಗಣರಾಜ್ಯಗಳ ಪ್ರಾಮುಖ್ಯತೆ ಏನಪ್ಪಾ ಅಂದ್ರ ನೋಡ್ರಿ, ಈಗ ನಾವು ಓಪನ್ ಡಿಸ್ಕಷನ್ ನಡೀತಾ ಇತ್ತು, ಬಹುಮತದ ಆಧಾರದ ಮೇಲೆ ತೀರ್ಪನ್ನ ಕೈಗೊಳ್ತಾ ಇದ್ರು, ಜನರಿಂದ ಆಯ್ಕೆ ಆಗ್ತಾ ಇದ್ರು, ಮತ್ತೆ ಇದನ್ನ ಸಂತಗಾರದಲ್ಲಿ ಚರ್ಚೆ ಮಾಡ್ತಾ ಇದ್ರು, ಬಗೆಹರಿಸಲಾರದಂತ ತೀರ್ಮಾನಗಳನ್ನ ಹಿರಿಯರಿಗೆ ಬಿಡ್ತಾ ಇದ್ರು. ಇವೆಲ್ಲವನ್ನು ನೋಡಿದಾಗ ಇದ್ರ ಪ್ರಾಮುಖ್ಯತೆ ಏನ್ ಅನಿಸ್ತೈತೆ ಅಂದ್ರೆ, ಈಗಿನ ಪ್ರಜಾಪ್ರಭುತ್ವದ ಒಂದು ಕುರುಹು ಅಥವಾ ಪ್ರಜಾಪ್ರಭುತ್ವದ ಪ್ರಯೋಗ ಅಂದಿನ ಪ್ರಾಚೀನ ಭಾರತದಲ್ಲೇ ನಡೆದಿರ್ತಕ್ಕಂಥ ನಮಗೆ ಉದಾಹರಣೆ ಈ ಗಣರಾಜ್ಯಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ಸೇಮ್ ಜನರಿಂದ ಚುನಾಯಿತ ಆಗ್ತಕ್ಕಂಥ ಚುನಾವಣಾ ವ್ಯವಸ್ಥೆ ಅವತ್ತಿಗೆ ಕೂಡ ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಇವು ಏನಪ್ಪ ವಿಶೇಷವಾಗಿ ಏನಂದ್ರೆ, ಈ ಗಣರಾಜ್ಯಗಳು ಪ್ರಾಚೀನ ಗ್ರೀಸಿನ ಏನು ನಗರ ರಾಜ್ಯಗಳಿದ್ವಲ್ಲ ಅವುಗಳನ್ನ ಇವು ಹೋಲ್ತಾ ಇದ್ವು, ಅವುಗಳ ಆಡಳಿತವನ್ನ ಇವು ಹೋಲ್ತಾ ಇದ್ವು ಅಂತ ಹೇಳಿ ಹೇಳ್ಬೋದು. ನಂತರದಲ್ಲಿ ಏನಾದ್ವಪ್ಪ ಅಂದ್ರೆ, ಈ ಗಣರಾಜ್ಯಗಳು ಆಧ್ಯಾತ್ಮಿಕ ಕೇಂದ್ರಗಳಾಗಿ, ಸಾಂಸ್ಕೃತಿಕ, ಶಿಕ್ಷಣ ಮತ್ತು ವಿದ್ವತ್ ಕೇಂದ್ರಗಳಾಗಿ ಬದಲಾವಣೆ ಹೊಂದಿದ್ವು ಅಂತೇಳಿ. ಮತ್ತೆ ಈ ವಿಶೇಷವಾಗಿ ಈ ಒಂದು ಗಣರಾಜ್ಯಗಳಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸಾಕಷ್ಟು ಆಶ್ರಯ ಇತ್ತು. ಅವು ಬೆಳಿಲಿಕ್ಕೆ ಈ ಗಣರಾಜ್ಯಗಳು ಅವಕಾಶವನ್ನು ಮಾಡಿಕೊಟ್ಟು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಬುದ್ಧ ರಚಿಸಿದಂತ ಏನು ಸಂಘಗಳಿದ್ವಲ್ಲ, ಗಣ ಸಂಘಗಳು, ಈ ಗಣ ಸಂಘಗಳಿಗೂ ಈ ಗಣರಾಜ್ಯಗಳಿಗೂ ಲಿಂಕ್ ಇತ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಬುದ್ಧನ ಸಲಹೆಗಳನ್ನ ಮತ್ತು ಆ ಸಂಘಗಳ ಸಲಹೆಗಳನ್ನ ಈ ಒಂದು ಗಣರಾಜ್ಯಗಳು ಪಾಲಿಸ್ತಾ ಇದ್ವು ಅಂತೇಳಿ ಹೇಳ್ಬೋದು. ಆದ್ರೆ ಯಾಕೆ ನಾಶ ಹೊಂದಿದ್ವು ಗಣರಾಜ್ಯಗಳು, ಏನಾಯ್ತು ಅವುಗಳಿಗೆ ಅಂದ್ರ ಇಲ್ಲಿ ಒಂದೊಂದೇ ಸಿಂಪಲ್ ಆಗಿ ನೋಡೋದಾದ್ರೆ, ಇಲ್ಲಿ ಓಪನ್ ಡಿಸ್ಕಷನ್ ನಡೀತಾ ಇತ್ತು ಅಂತ ಹೇಳಿದೆ ನಾನು. ಅಂದ್ರೆ ಬಹಿರಂಗ ಚರ್ಚೆ ನಡೀತಾ ಇತ್ತು. ಈ ಬಹಿರಂಗ ಚರ್ಚೆಯಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಆಡಳಿತದ ರಹಸ್ಯಗಳು ಶತ್ರುಗಳ ಪಾಲಾಗಿ ಅವು ಬೇರೆ ಬೇರೆ ಸಾಮ್ರಾಜ್ಯಗಳು ಅಥವಾ ಬೇರೆ ಗಣರಾಜ್ಯಗಳ ವಶ ಆಗಿ ನಾಶವನ್ನು ಹೊಂದುತ್ತವೆ. ಒಂದು ಪಾಯಿಂಟು. ಮತ್ತೆ ಇಲ್ಲಿ ಎಷ್ಟೋ ಸಂದರ್ಭದಲ್ಲಿ ತೀರ್ಮಾನವನ್ನೇ ತೆಗೆದುಕೊಳ್ಳಕ್ ಆಗ್ತಾ ಇರಲಿಲ್ಲ ಕೆಲವು ವಿಷಯಗಳಿಗೆ. ಹಾಗಾಗಿ ತುಂಬಾ ನಿಧಾನಗತಿಯಲ್ಲಿ ಆಡಳಿತ ಇದ್ದುದ್ರಿಂದ ಅಲ್ಲಿ ಕೂಡ ಅವು ನಾಶ ಆಗ್ಲಿಕ್ಕೆ ಒಂದು ಕಾರಣ ಆಯ್ತು ಅಂತೇಳಿ. ಮತ್ತೆ ಇನ್ನೊಂದು ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಆಶ್ರಯ ಕೊಟ್ಟಿದ್ವು, ಅವುಗಳ ಒಂದು ವೈಚಾರಿಕತೆಯನ್ನು ಅಳವಡಿಸ್ಕೊಂಡಿದ್ರಿಂದ ಬುದ್ಧ ಮತ್ತು ಮಹಾವೀರ್ ನಂತರ ಇವರೇನ ಈ ಗಣರಾಜ್ಯಗಳು ನಶಿಸಲಿಕ್ಕೆ ಪ್ರಾರಂಭ ಆದವು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಸಾಕಷ್ಟು ಮಿಲಿಟರಿ ಅಥವಾ ಅವುಗಳಿಗೆ ಅವಕಾಶ ಇರ್ಲಿಲ್ಲ. ಜನರಿಂದ ಆಯ್ಕೆ ಆಗ್ತಾ ಇದ್ರು ಕೂಡ ಯುದ್ಧ ಮಾಡ್ತಕ್ಕಂಥ ಸೇನೆ, ಖರ್ಚು ವೆಚ್ಚ ಮತ್ತು ಯುದ್ಧ ನೀತಿ ಇವ್ಯಾವು ಇರ್ಲೇ ಇಲ್ಲ, ಯುದ್ಧ ತಂತ್ರಗಳು ಇರ್ಲಿಲ್ಲ, ಮಿಲಿಟರಿ ತರಬೇತಿ ಇರ್ಲಿಲ್ಲ. ಹೀಗಾಗಿ ಇವು ನೆರೆಯ ಸಾಮ್ರಾಜ್ಯದವ್ರು ಏನಾದ್ರು ಹೋರಾಟಕ್ಕೆ ಬಂದ ಸಂದರ್ಭದಲ್ಲಿ ಅವುಗಳನ್ನ ಏನ್ ಮಾಡಿದ್ರು, ಇವರು ಎದುರಿಸ್ಲಿಕ್ಕೆ ಆಗ್ಲೇ ಇಲ್ಲ ಗಣರಾಜ್ಯದವರಿಗೆ. ಹಾಗಾಗಿ ಬುದ್ಧ ಮತ್ತು ಮಹಾವೀರ್ ನಂತರ ಏನಾಯ್ತಪ್ಪ ಅನ್ನಂದ್ರ ಈ ಗಣರಾಜ್ಯಗಳು ನಾಶವನ್ನು ಹೊಂದಿದ್ವು ಅಂತೇಳಿ ಹೇಳ್ಬಹುದು. ಮತ್ತೆ ಅಷ್ಟೊತ್ತಿಗೆ ಮಹಾಜನಪದಗಳಲ್ಲಿ ದೊಡ್ಡದಂತ ಮಹಾಜನಪದ ಏನು ಮಗಧ ಇತ್ತಲ್ಲ, ಅದು ಎಲ್ಲಾ ಒಂದು ಚಿಕ್ಕ ಪುಟ್ಟ ಮಹಾಜನಪದಗಳನ್ನ ಮತ್ತು ಈ ಗಣರಾಜ್ಯಗಳನ್ನ ಒಂದೊಂದಾಗಿ ನುಂಗಿಕಂತ ಬಂದು ದೊಡ್ಡ ಸಾಮ್ರಾಜ್ಯ ಆಯ್ತು ಅಂತೇಳಿ ಹೇಳ್ಬೋದು. ಮತ್ತೆ ಈ 10 ಗಣರಾಜ್ಯಗಳಲ್ಲಿ ಹೊಂದಾಣಿಕೆ ಇರ್ಲಿಲ್ಲ, ಐಕ್ಯತೆ ಇರ್ಲಿಲ್ಲ. ಇವರೆಲ್ಲರೂ ತಮ್ಮ ತಮ್ಮ ಇದಕ್ಕಾಗಿ ಬಡದಾಡ್ತಾ ಇದ್ರು. ಹಾಗಾಗಿ ಇಲ್ಲಿ 10 ಗಣರಾಜ್ಯಗಳಲ್ಲಿ 4 ಮಾತ್ರ ಅತ್ಯಂತ ಬಲಿಷ್ಠ ಆಗಿದ್ವು, ಉಳಿದು ಲೆಕ್ಕಕ್ಕೆ ಇರ್ಲಾರ್ದಂಗ ಇದ್ವು. ಮತ್ತೆ ಗಾತ್ರದಲ್ಲಿ ತುಂಬಾ ಚಿಕ್ಕವಿದ್ವು, ಸಂಪನ್ಮೂಲ ಕೂಡ ಕಡಿಮೆ ಇತ್ತು. ಹೀಗಾಗಿ ಇವ್ರು ಏನಾದ್ರಪ್ಪ ಅಂದ್ರ
ಮಹಾಜನಪದಗಳ ರೀತಿಯಲ್ಲಿನೇ ಎಲ್ಲವೂ ಮಗಧದಲ್ಲಿ ಸೇರ್ಕೊಂಡ್ರು ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಗಣರಾಜ್ಯದ ಕಲ್ಪನೆ ಏನೈತಲ್ಲ, ಪ್ರಜಾಪ್ರಭುತ್ವಕ್ಕೆ ಒಂದು ಬುನಾದಿ ರೀತಿಯಲ್ಲಿ ನಮಗೆ ಪ್ರಾಚೀನ ಭಾರತದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಇಷ್ಟು 10 ಗಣರಾಜ್ಯಗಳು. ಇವುಗಳ ಕಾಲಾವಧಿ ಕ್ರಿಸ್ತಪೂರ್ವ ನಾವೇನ್ ಹೇಳಿದ್ವಪ್ಪ ಅಂದ್ರೆ 650ರಿಂದ ಕ್ರಿಸ್ತಪೂರ್ವ 325ರವರೆಗೆ ಇತ್ತು, ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ಬೋದು. ಈ 10 ಗಣರಾಜ್ಯಗಳು ವೈದಿಕ ಧರ್ಮಕ್ಕೆ ವಿರುದ್ಧವಾಗಿನೇ ಹುಟ್ಟಿಕೊಂಡಿದ್ವು ಮತ್ತು ಇವು ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಆಶ್ರಯವನ್ನ ನೀಡಿ ಅವರ ಒಂದು ಸಲಹೆಗಳ ಮೇಲೆನೆ ನಡೀತಾ ಇತ್ತು ಅಂತೇಳಿ ಹೇಳ್ಬೋದು. ಇನ್ನ ಮಹಾಜನಪದಗಳನ್ನ ನೋಡಿದ್ವಿ. ಮಹಾಜನಪದಗಳ ನಂತರ ನಾವು 10 ಗಣರಾಜ್ಯಗಳನ್ನು ನೋಡಿದ್ವಿ ಇಷ್ಟದ ಮಠ ಅಂತ, ಅಂದ್ರೆ ಅದ್ರ ಬಗ್ಗೆ ಕುರಿತು ಚರ್ಚೆ ಮಾಡಿದ್ವಿ ಅಂತ. ಈಗ ಅಂತಿಮವಾಗಿ ಜನಪದಗಳ ಒಂದು ಅಂತಿಮ ಫಲಿತಾಂಶ, 10 ಗಣರಾಜ್ಯಗಳ ಅಂತಿಮ ಫಲಿತಾಂಶ ಏನಪ್ಪಾ ಅಂದ್ರೆ ಮಗಧ ಸಾಮ್ರಾಜ್ಯ. ಮಗಧ ಸಾಮ್ರಾಜ್ಯ ಪ್ರಾಚೀನ ಭಾರತದ ಅತ್ಯಂತ ದೊಡ್ಡ ಸಾಮ್ರಾಜ್ಯವಾಗಿ ಈ ಮಗಧ ಸಾಮ್ರಾಜ್ಯ, ಅಂದ್ರೆ ಮಗಧವನ್ನ ಕೇಂದ್ರವಾಗಿಟ್ಟುಕೊಂಡು ಇಲ್ಲಿ ರಾಜಪ್ರಭುತ್ವ ಬೆಳಿತೈತಿ ಅಥವಾ ರಾಜಕೀಯ ಬೆಳಿತೈತಿ. ಪ್ರಾಚೀನ ಭಾರತ ರಾಜಕೀಯ ಬೆಳಿತೈತಿ ಅಂತೇಳಿ ಹೇಳ್ಬೋದು. ಇದೇ ಯಾವಾಗಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 6ನೇ ಶತಮಾನ. ಇದು ಏನು ಈ ಮಹಾಜನಪದಗಳಲ್ಲಿ ಕೂಡ ಒಂದಿಷ್ಟು ಬಹಳಷ್ಟು ಪ್ರಬಲ ಆಗಿದ್ವು. ಅದರಲ್ಲಿ ಆವಂತಿ, ವತ್ಸ, ಕೋಸಲ, ಚಂಪ, ಅಂಗ ಮತ್ತು ಮಗಧ. ಇವು ಎಲ್ಲವುಗಳ ನಡುವೆ ಪೈಪೋಟಿಯಲ್ಲಿ ಕೊನೆಗೆ ಬಲಿಷ್ಠವಾಗಿ ಉಳ್ಕೊಂಡಿದ್ದ ಯಾವ್ದಪ್ಪ ಅಂದ್ರೆ ಮಗಧ ಅಂತೇಳಿ ಹೇಳ್ಬೋದು. ಈ ದೀರ್ಘ ಹೋರಾಟದಲ್ಲಿ ಮಗಧವು ಏನ್ ಮಾಡಿತಪ್ಪ ಅಂದ್ರೆ ಎಲ್ಲಾ ರಾಜ್ಯಗಳನ್ನ ತನ್ನಲ್ಲಿ ವಿಲೀನಗೊಳಿಸಿಕೊಂಡು ಏನಾಯ್ತು ಅಂದ್ರೆ ದೊಡ್ಡ ಮಹಾಜನಪದ ಅಥವಾ ಮಹಾ ಸಾಮ್ರಾಜ್ಯ ಆಗಿ ಹೊರಹೊಮ್ಮಿತು ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಆರ್ಯವರ್ತ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಕೃಷಿಯ ಏಳಿಗೆ ಮತ್ತು ಪಶುಗಳ ಬೆಳವಣಿಗೆ, ನಗರಗಳ ಬೆಳವಣಿಗೆ, ವ್ಯಾಪಾರ ವಹಿವಾಟು, ಯುದ್ಧ ಎಲ್ಲದರಲ್ಲಿ ಕೂಡ ಏನಾಯ್ತು ಅಂದ್ರೆ ಬೃಹತ್ ಸಾಮ್ರಾಜ್ಯವಾಗಿ ಬೆಳಿತೈತಿ ಯಾವುದು ಮಗಧ ಸಾಮ್ರಾಜ್ಯ ಅಂತೇಳಿ ಹೇಳ್ಬೋದು. ಮತ್ತೆ ಇದ್ರದ್ದು ಏನಪ್ಪಾ ಅಂದ್ರೆ ಮಗಧವು ಈಗಿನ ಬಿಹಾರದ ಪಟ್ನಾ ಮತ್ತು ಗಯಾ ಜಿಲ್ಲೆಗಳನ್ನ ಒಳಗೊಂಡಂತ ಒಂದು ಪ್ರದೇಶ ಆಗಿತ್ತು. ನಂತರ ಅದು ಪೂರ್ತಿ ಆರ್ಯವರ್ತ ಪ್ರದೇಶವನ್ನ ವಶಪಡಿಸಿಕೊಳ್ತೈತಿ ಅಂತೇಳಿ ಹೇಳ್ಬೋದು. ಆರಂಭದಲ್ಲಿ ಅದು ಗಯಾ ಮತ್ತು ಪಟ್ನಾ ಜಿಲ್ಲೆ ಅಂತ. ಯಾಕಂದ್ರೆ ಇಲ್ಲಿ ಏನಂತ ಕರಿಬಹುದು ಮಗಧ ಅಂತಂದ್ರೆ ಭಾರತವನ್ನು ಆಳಿದ ಮೊಟ್ಟ ಮೊದಲ ಪ್ರಾಚೀನ ಸಾಮ್ರಾಜ್ಯ ಅಥವಾ ಐತಿಹಾಸಿಕ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರ ಅದು ಮಗಧ ಸಾಮ್ರಾಜ್ಯ. ಮಗಧ ಸಾಮ್ರಾಜ್ಯ ಭಾರತವನ್ನ ಆಳಿದ ಪ್ರಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಅಂತೇಳಿ ಕರಿಬಹುದು. ಇದಕ್ಕೆ 2 ರಾಜಧಾನಿಗಳು ಇದ್ವು ಅಂತೇಳಿ ಹೇಳ್ಬೋದು. ಆರಂಭದ ರಾಜಧಾನಿ ರಾಜಗೃಹ, ನಂತರದ ರಾಜಧಾನಿ ಪಾಟಲಿಪುತ್ರ ಅಂತ. ಇಲ್ಲಿ ಮಗಧ ಅಂತ ನೋಡಿದ ಹೊತ್ನ್ಯಾಗ ರಾಜಕೀಯ, ದಕ್ಷ ಆಡಳಿತ, ಸಾಮ್ರಾಜ್ಯಗಳ ಒಂದು ಸ್ಥಾಪನೆ, ಬಹಳಷ್ಟು ವಿಷಯ, ಪ್ರಾಚೀನ ಭಾರತದ ವಿಷಯ ಅಥವಾ ಪ್ರಾಚೀನ ಭಾರತದ ಇತಿಹಾಸ ನಿಂತಿರೋದೆ, ಅದು ವಿಶೇಷವಾಗಿ ರಾಜಕೀಯ ಇತಿಹಾಸ, ಪ್ರಾಚೀನ ಭಾರತದ ರಾಜಕೀಯ ಇತಿಹಾಸ ನಿಂತಿರೋದೆ ಮಗಧ ಸಾಮ್ರಾಜ್ಯದ ಮೇಲೆ ಅಂತೇಳಿ ಹೇಳ್ಬೋದು. ಇದು ಈ ಒಂದು ಸಾಮ್ರಾಜ್ಯ ಐತಲ್ಲ ಹಲವು ಸಂತತಿಗಳಿಗೆ ಜನ್ಮವನ್ನ ನೀಡ್ತೈತಿ ಅಂತೇಳಿ ಹೇಳ್ಬೋದು. ರಾಜಕೀಯವಾಗಿ ನಂದರು, ಮೌರ್ಯರು, ಗುಪ್ತರು, ಬಹಳಷ್ಟು ಮಂದಿ, ನಂತರ ಬಂದಂತ ಹರ್ಷ ಇರ್ಬೋದು, ಇವರೆಲ್ಲರಿಗೆ ಜನ್ಮವನ್ನು ನೀಡಿದಂತ ಸಾಮ್ರಾಜ್ಯ ಯಾವ್ದಂದ್ರೆ ಮಗಧ ಸಾಮ್ರಾಜ್ಯ ಅಂತ. ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಬಹಳಷ್ಟು ಬಲಿಷ್ಠವಾದಂತ ಸಾಮ್ರಾಜ್ಯ ಆಯ್ತು ಮಗಧ ಅಂತೇಳಿ ಹೇಳ್ಬೋದು. ಜೊತೆಗೆ ಇದು ಏನಪ್ಪಾ ಅಂದ್ರೆ ವಿಕ್ರಮಶಿಲಾ, ತಕ್ಷಶಿಲಾ, ನಳಂದ, ಓದಂತಪುರಿ ಇವೆಲ್ಲವೂ ಈ ಮಗಧದ ಕೊಡುಗೆಯಿಂದನೇ ಬೆಳೆದು ಬರ್ತವೆ ಅಂತೇಳಿ. ಕೌಟಿಲ್ಯ, ಪಾಣಿನಿ, ಪತಂಜಲಿ ಇಂಥವ್ರಿಗೆ ಕೂಡ ಜನ್ಮವನ್ನು ನೀಡಿದಂತ ಒಂದು ಸಾಮ್ರಾಜ್ಯ ಆಯ್ತಿದು. ಅದ್ರ ಜೊತೆಗೆ ಈ ಬೌದ್ಧ ಮತ್ತು ಜೈನ ಧರ್ಮವು ಕೂಡ ಇದೇ ನೆಲದಲ್ಲಿ ಹುಟ್ಟಿ ಬೆಳೆದಂತ ಒಂದು ಇದಾಯ್ತು ಅಂತೇಳಿ ಹೇಳ್ಬೋದು. ಮತ್ತೆ ಆರಂಭದಲ್ಲಿ ಅಜಾತಶತ್ರು, ಬಿಂಬಸಾರ ನೋಡಿದ ಗೌತಮ ಬುದ್ಧನಿಗೆ, ಮಹಾವೀರನಿಗೆ ಆಶ್ರಯ ನೀಡಿದಂತ ಒಬ್ಬ ಅರಸರಾಗಿದ್ರು. ಇವರು ಮಗಧ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಾಗಿದ್ರು ಅಂತ ಹೇಳ್ಬೋದು. ಹಾಗಾಗಿ ಈ ಮಗಧ ಸಾಮ್ರಾಜ್ಯ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಪ್ರಾಚೀನ ಭಾರತದ ರಾಜಕೀಯ ಇತಿಹಾಸ ಒಂದು ಪ್ರಬಲ ಆಯ್ತಂದ್ರೆ ಉಳಿದೆಲ್ಲಾ ಇತಿಹಾಸಗಳು ಕ್ರಿಯೇಟ್ ಆಗ್ತವೆ ಅಂತ. ಹಾಗಾಗಿ ಪ್ರಾಚೀನ ಭಾರತದ ರಾಜಕೀಯ ಇತಿಹಾಸಕ್ಕೆ ಬೃಹತ್ ಅಡಿಗಲನ್ನು ಹಾಕಿದಂತ ಮಹಾಜನಪದ ಮುಂದೆ ಚಿಕ್ಕ ಚಿಕ್ಕ ಮಹಾಜನಪದಗಳನ್ನ, ಗಣರಾಜ್ಯಗಳನ್ನು ನುಂಗಿ ಬೃಹತ್ ಸಾಮ್ರಾಜ್ಯವಾಗಿ ಬೆಳೆಯಿತು ಅಂತೇಳಿ.
ಅಂದ್ರೆ ಈ ಈ ಮಗಧ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು? ಮೊದಲು ನಾವು ನಿನ್ನೆ ನೋಡಿದ್ವಿ, ಮಗಧ ರಾಜ್ಯ ಮಹಾಜನಪದ ಯಾರು ಸ್ಥಾಪಿಸಿದ್ರು ಅಂದ್ರೆ ಜರಾಸಂಧ ಅಂತ ನಾವು ಮಾತಾಡಿದ್ವಿ ನಿನ್ನೆ. ಇಲ್ಲಿ ಮಗಧ ಸಾಮ್ರಾಜ್ಯವನ್ನ ಪುರಾಣಗಳ ಪ್ರಕಾರ ಜರಾಸಂಧ ಮತ್ತು ಬೃಹದ್ರಥ ಇವರು ಸ್ಥಾಪಕರಂತೇಳಿ ನಂಬಲಾಗಿದೆ ಅಂತೆ. ಮಗಧ ಸಾಮ್ರಾಜ್ಯವನ್ನ ಅಥವಾ ಮಗಧವನ್ನ ಸ್ಥಾಪಿಸಿದವರು ಜರಾಸಂಧ ಮತ್ತು ಬೃಹದ್ರಥರು ಅಂತೇಳಿ. ಇದು ಪೌರಾಣಿಕವಾಗಿ. ಐತಿಹಾಸಿಕವಾಗಿ ಇದನ್ನ ಪ್ರೋತ್ಸಾಹಿಸಿದವರು ಅಥವಾ ಈ ಒಂದು ಸಾಮ್ರಾಜ್ಯವನ್ನ ಆಳಿದಂತವ್ರು ಅಂತ ನೋಡಿದ್ಯಾಗ ಪ್ರದ್ಯೋತರು, ಹರ್ಯಾಂಕರು, ಶಿಶುನಾಗರು, ನಂದರು, ಮೌರ್ಯರು ಈ ಒಂದು ಮಗಧ ರಾಜ್ಯವನ್ನು ಆಳಿದಂತವ್ರು ಅಂತೇಳಿ ಹೇಳ್ಬೋದು. ಇಲ್ಲಿ ಈ ಮಗಧವನ್ನು ಆಳಿದಂತ ಅತಿ ಶ್ರೇಷ್ಠ ಅರಸರಲ್ಲಿ ಯಾರ್ಯಾರಿದ್ರಪ್ಪ ಅಂತ ನೋಡೋದಾದ್ರೆ ಶಿಶುನಾಗ ಇದ್ದ, ಕಾಕವರ್ಣ ಇದ್ದ, ಕ್ಷೇಮ ಧರ್ಮನ್ ಇದ್ದ, ಕ್ಷೇತ್ರಜ ಇದ್ದ, ಬಿಂಬಸಾರ, ಅಜಾತಶತ್ರು, ದರ್ಶಕ, ಉದಯನ್ನು, ನಂದಿವರ್ಧನ್ನು, ಮಹಾನಂದಿನ್ನು, ಬಿಂಬಸಾರ, ಮತ್ತೆ ಮುಂದೆ ಇದನ್ನೇ ಕೇಂದ್ರವಾಗಿಟ್ಟುಕೊಂಡು ಬಂದಂತ ಚಂದ್ರಗುಪ್ತ ಮೌರ್ಯ ಇರ್ಬೋದು ಅಲ್ಲಿ. ಬಟ್ ಸಾಮ್ರಾಜ್ಯದ ಹೆಸರು ಚೇಂಜ್ ಆಗುತ್ತೆ, ಬಟ್ ಮಗಧ ಕೇಂದ್ರ ಹಾಗೆ ಉಳ್ಕೊಳ್ತೈತಿ ಅಂತ ಹೇಳ್ಬೋದು. ಹಾಗಾಗಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಗುಪ್ತರು ಬಹಳಷ್ಟು ಮಂದಿ ಈ ಭಾಗದಲ್ಲಿನೇ ಪ್ರಸಿದ್ಧ ಆಗ್ತಾರೆ ಅಂತ ಹೇಳ್ಬೋದು. ಬಟ್ ಟೋಟಲ್ ಬರೀ ಮಗಧ ಸಾಮ್ರಾಜ್ಯವನ್ನೇ ಆಳಿದಂತವ್ರು ಯಾರಪ್ಪ ಅಂದ್ರೆ ಶಿಶುನಾಗ, ಕಾಕವರ್ಣ, ಕ್ಷೇಮಧರ್ಮನ್ನು, ಅಜಾತಶತ್ರು, ಬಿಂಬಸಾರ, ಉದಯನ್ನು, ದರ್ಶಕ, ನಂದಿವರ್ಧನ್ನು, ಮಹಾನಂದಿನ್ನು, ಈ ರೀತಿ ಒಟ್ಟು 10ಕ್ಕೂ ಹೆಚ್ಚು ಅರಸರು ಈ ಒಂದು ಆರಂಭದ ಮಗಧ ಸಾಮ್ರಾಜ್ಯವನ್ನು ಆಳಿದ್ರು ಅಂತ. ಇದನ್ನ ಸ್ಥಾಪಿಸಿದವ್ರು ಯಾರಪ್ಪ ಅಂದ್ರೆ ಜರಾಸಂಧ ಮತ್ತು ಬೃಹದ್ರಥ ಪುರಾಣಗಳ ಪ್ರಕಾರ ಅಂತ ಹೇಳಿ ಹೇಳ್ಬೋದು. ಮತ್ತೆ ಇದು ಕಾಲಾವಧಿ ಅಂತ ಬಂದತ್ನಿ ಕ್ಲಿಯರ್ ಆಗಿ ಕ್ರಿಸ್ತಪೂರ್ವ 6ನೇ ಶತಮಾನ. ಮತ್ತೆ ಅಧಿಕೃತವಾಗಿ ಯಾವಾಗ ಇದು ಸ್ಥಾಪನೆ ಆಯ್ತು ಅಂತ ನೋಡೋದಾದ್ರೂ ಎಲ್ಲಿ ಕ್ಲಿಯರ್ ಇಲ್ಲ, 6ನೇ ಶತಮಾನ ಅಂತಾನೆ ಹೇಳ್ಬೋದು. ಬಟ್ ಸಂತತಿಗಳ ಆ ಮನೆತನವನ್ನು ಆಳಿದಂತ ಸಂತತಿಗಳ ಕಾಲಾವಧಿ ಇದೆ, ಆರಂಭದಲ್ಲಿ ಆಳಿದಂತ ಸಂತತಿ. ಸಾರಿ, ಇಲ್ಲಿ ಸ್ವಲ್ಪ ಹೊರಗಡೆ ಅಲ್ಲಿ CC ರೋಡ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅದು ಸೌಂಡ್ ಕೇಳಿಸ್ತೈತೆ ಅಂತ ಬಂದ್ ಮಾಡಿದ್ದೆ ನಾನು. ನಾವ್ ಏನ್ ಹೇಳ್ತಾ ಇದ್ವಿ ಅಂದ್ರೆ ಈ ಮಗಧ ಸಾಮ್ರಾಜ್ಯವನ್ನ ಆಳಿದಂತ ಮನೆತನಗಳು ಯಾವ ಅಂತ ನೋಡೋದಾದ್ರೆ 1ನೇ ಮನೆತನ ಬಂದ್ಬಿಟ್ಟು ಹರಿಯಾಂಕ ಸಂತತಿಯವರು ಅಂತೇಳಿ. ಇದರ ಕಾಲಾವಧಿ ಬಂದು ಕ್ರಿಸ್ತಪೂರ್ವ 544ರಿಂದ 493 ಅಂತೇಳಿ. ಹರ್ಯಾಂಕ ಮನೆತನದ ಕಾಲಾವಧಿ ಕ್ರಿಸ್ತಪೂರ್ವ 544ರಿಂದ 493 ಅಂತ. ಹಾಗಾದ್ರೆ ಇದರ ಸ್ಥಾಪಕ ಯಾರಪ್ಪ ಅಂದ್ರ ಬಿಂಬಿಸಾರ ಇದರ ಸ್ಥಾಪಕ ಅಂತೇಳಿ ಹೇಳ್ಬೋದು. ಈ ಬಿಂಬಿಸಾರನ ಇದರ ಸ್ಥಾಪಕ ಅಂತ ಹೇಳಿದವ್ರು ಯಾರಪ್ಪ ಅಂದ್ರೆ ಅಶ್ವಘೋಷನ ಒಂದು ಕೃತಿಯಲ್ಲಿ ಈ ಬಿಂಬಿಸಾರ ಏನಪ್ಪಾ ಅಂದ್ರೆ ಈ ಒಂದು ಹರ್ಯಾಂಕ ಸಂತತಿಯನ್ನ ಅಥವಾ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಅಂತೇಳಿ ಹೇಳ್ಬೋದು. ಈತನ ರಾಜಧಾನಿ ಯಾವ್ದಾಗಿತ್ತಂದ್ರೆ ಅಂದ್ರೆ ರಾಜಗೃಹ ಆಗಿತ್ತು. ಇದನ್ನ ಗಿರಿಧ್ವಜ ಎಂಬ ಹೆಸರಿನಿಂದ ಕೂಡ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು, ಗಿರಿಧ್ವಜ ಅಂತೇಳಿ. ಮತ್ತೆ ಈತ ಬುದ್ಧನ ಸಮಕಾಲೀನಾಗಿದ್ದ ಅಧಿಕಾರಕ್ಕೆ ಬಂದ ಸೌಂಡ್ ಕೇಳಿಸ್ತಾ ಇದೆನಾ ಅದು ಮಷೀನ್ ಇಂದು? ಇಲ್ಲಿ ಬಿಂಬಿಸಾರ ಅಧಿಕಾರಕ್ಕೆ ಬಂದೊತ್ನ್ಯಾಗ 15 ವರ್ಷದ ಬಾಲಕನಾಗಿರ್ತಾನೆ ಅಂತ ಹೇಳ್ತಾನೆ. ಈತ ಸಾಕಷ್ಟು ಯುದ್ಧ ಪ್ರಿಯ, ಕೌಶಲ್ಯವಂತ ಮತ್ತು ಶೂರನಾಗಿರ್ತಾನೆ. ಆಮೇಲೆ ಸಾಮ್ರಾಜ್ಯಶಾಹಿ ಆಗಿರ್ತಾನೆ. ಇವನಿಗೆ ದೊಡ್ಡ ಕನಸಿರ್ತೈತಿ, ದೊಡ್ಡ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕು ಅಂತೇಳಿ. ಹಾಗಾಗಿ ಇವನು ಅಧಿಕಾರಕ್ಕೆ ಬಂದಾಗ 15 ವರ್ಷದ ಬಾಲಕನಾಗಿದ್ದು ನಂತರ ಸಾಕಷ್ಟು ಈ ಮಗಧ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಇವನು ಮೊಟ್ಟ ಮೊದಲಿಗೆ ಈ ವಶಪಡಿಸಿಕೊಂಡಂತ ಒಂದು ಮಹಾಜನಪದ ಅಂದ್ರೆ ಅಂಗ. ಈ ಅಂಗದ ಬೃಹದ್ರಥನನ್ನು ಕೊಂದು ಏನ್ ಮಾಡ್ತಾನೆ, ಅಂಗರಾಜ್ಯವನ್ನು ತನ್ನಲ್ಲಿ ವಿಲೀನ ಮಾಡಿಕೊಳ್ತಾನೆ. ಮತ್ತೆ ಅಂಗ ಪ್ರದೇಶಕ್ಕೆ ಮಹಾಜನಪದದ ರಾಜಧಾನಿ ಆಗಿತ್ತಲ್ಲ ಚಂಪ, ಅದಕ್ಕೆ ತನ್ನ ಮಗನಾದಂತ
ಕುನಿಕನನ್ನು ಏನ್ ಮಾಡ್ತಾನೆ, ಕುನಿಕ ಅಂದ್ರೆ ಯಾರಪ್ಪ ಅಂದ್ರೆ ಇಲ್ಲಿ ಅಜಾತ ಶತ್ರುವಿನ ಮತ್ತೊಂದು ಹೆಸರು ಕುನಿಕ. ಇವನು ಬಿಂಬಿಸಾರನ ಮಗ ಅಂತ ಹೇಳಿ ಹೇಳ್ಬೋದು. ಅವನನ್ನ ರಾಜ್ಯಪಾಲನನ್ನಾಗಿ ನೇಮಿಸ್ತಾನೆ ಅಂತೇಳಿ. ಯಾವುದಕ್ಕೆ? ಅಂಗದ ರಾಜಧಾನಿ ಚಂಪಾಕ್ಕೆ ಅಂತೇಳಿ. ನಂತರ ಅವನ ಒಂದು ಮಹಾಜನಪದಗಳು, ಉಳಿದಂತ ಜನಪದಗಳು ಅವನೆಲ್ಲ ವಶ ಆದವು ಅಂತೇಳಿ ಹೇಳ್ಬೋದು. ಇಲ್ಲಿ ಬಿಂಬಿಸಾರ ಮಾಡಿದಂತ ಮತ್ತ ಏನಪ್ಪಾ ಅಂದ್ರೆ ವೈವಾಹಿಕ ಸಂಬಂಧಗಳು ಅಂತ ನೋಡು. ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಲಿಕ್ಕೆ ಇವನೇನ್ ಮಾಡಿನಪ್ಪ ಅನ್ನಂದ್ರ ವೈವಾಹಿಕ ಸಂಬಂಧವನ್ನ ಅಳವಡಿಸಿಕೊಳ್ತಾನೆ. ಶ್ರೇಷ್ಠ ರಾಜನೀತಿ ತಜ್ಞನಾಗಿರ್ತಕ್ಕಂಥ ಇವನು ವೈವಾಹಿಕ ಸಂಬಂಧಗಳನ್ನ, ನೆರೆಹೊರೆಯ ರಾಜ್ಯಗಳ ಜೊತೆಗೆ ವೈವಾಹಿಕ ಸಂಬಂಧಗಳನ್ನ ಮಾಡಿಕೊಂಡು ರಾಜತಾಂತ್ರಿಕ ನಡೆಯ ಮೂಲಕ ಏನ್ ಮಾಡಿದ, ಆ ಸಾಮ್ರಾಜ್ಯವನ್ನ ವಿಸ್ತರಿಸಿದ ಅಂತೇಳಿ ಹೇಳ್ಬೋದು. ಇವನು ಏನ್ ಮಾಡಿದ್ನಂದ್ರ ಗಾಂಧಾರವನ್ನ ಇದು ಮಾಡ್ಲಿಕ್ಕಾಗಿನೇ ತನ್ನ 3 ರಾಯವಾರಿಗಳನ್ನ ಕಳಿಸಿರ್ತಾನೆ. ಜೊತೆಗೆ ಆವಂತಿಯ ಚಂಡೋ ಪ್ರದ್ಯೋತನ ಒಂದು ಸ್ನೇಹವನ್ನು ಬೆಳೆಸಿರ್ತಾನೆ. ಜೊತೆಗೆ ತಾನು 3 ಮಹಾಜನಪದಗಳ ಅಥವಾ 3 ರಾಜ್ಯರ ರಾಜಕುಮಾರಿಯನ್ನ ವಿವಾಹ, 3 ರಾಜ್ಯದ ಅಂದ್ರೆ 3 ರಾಜ್ಯದ ರಾಜಕುಮಾರಿಯರನ್ನ ವಿವಾಹ ಆಗ್ತಾನೆ. ಆ 3 ರಾಜ್ಯಗಳು ಬಲಿಷ್ಠ ಆಗಿರ್ತವೆ. ಅವು 3 ರಾಜ್ಯಗಳು ಯಾವಪ್ಪ ಅಂದ್ರ ಕೋಸಲದ ಮಹಾಕೋಸಲನ ಮಗಳಾದಂತ ಕೋಸಲಾದೇವಿ, ಈಕಿ ಪಟ್ಟದ ರಾಣಿ. ಬಿಂಬಿಸಾರನ ಮೊದಲ ವೈವಾಹಿಕ ಸಂಬಂಧ ಕೋಸಲದ ಜೊತೆಗೆ ನಡೆಯುತ್ತೆ. ಈ ಕೋಸಲದ ಅರಸ ಯಾರಪ್ಪ ಅಂದ್ರ ಮಹಾಕೋಸಲ, ಅವನ ಮಗಳಾದಂತ ಕೋಸಲಾದೇವಿಯ ಮೊದಲ ರಾಣಿ ಮತ್ತು ಪಟ್ಟದ ರಾಣಿ ಅಂತ. ಈಕಿ ಕೋಸಲದ ರಾಜನಾಗಿದ್ದಂತ ಪ್ರಸೇನಜೀತ ಏನಿರ್ತಾನಲ್ಲ, ಅವರಪ್ಪ ಮಹಾಕೋಸಲ, ಅವರ ಅಣ್ಣ ಪ್ರಸೇನಜೀತ, ಅವರ ತಂಗಿ ಈಕಿ ಯಾರು ಕೋಸಲಾದೇವಿ ಅಂತೇಳಿ. ಮತ್ತೆ ಈ ಒಂದು ಮದುವೆಯ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರ ಕೋಸಲದವರು ವಧು ದಕ್ಷಿಣೆಯಾಗಿ ಅಥವಾ ವರದಕ್ಷಿಣೆಯಾಗಿ ಕಾಶಿಯನ್ನ ಬಳುವಳಿಯಾಗಿ ಕೊಡ್ತಾರೆ ಅಂತೇಳಿ. ನಾವು ಅಮೋಘವರ್ಷ ನೃಪತುಂಗನ ಕಾಲದಲ್ಲಿ ಕೂಡ ಅವನ ಹೆಣ್ಣು ಮಕ್ಕಳನ್ನು ಬಹಳಷ್ಟು ಮಂದಿ ನೆರೆಹೊರೆಯ ರಾಜ್ಯದವರಿಗೆ ಅವನು ಮಾಡಿಕೊಟ್ಟು ಸಾಮ್ರಾಜ್ಯವನ್ನು ಗಟ್ಟಿ ಮಾಡ್ಕೊಂಡಿರ್ತಾನೆ ಅಂತೇಳಿ. ಇಲ್ಲಿ ಕೂಡ ಈ ಹರ್ಯಾಂಕದ ಬಿಂಬಿಸಾರ ಇದನ್ನೇ ಮಾಡಿರ್ತಾನೆ ಅಂತ ಹೇಳ್ಬೋದು. ಒಂದನೇ ವೈವಾಹಿಕ ಸಂಬಂಧ ಕೋಸಲದ ಜೊತೆಗೆ ಆಗುತ್ತೆ ಅಂತ. ಇಲ್ಲಿ 2ನೇ ವೈವಾಹಿಕ ಸಂಬಂಧ ಲಿಚ್ಛವಿಯ ವೈಶಾಲಿಯ ರಾಜನಾದಂತ ಚೇತಕನ ಮಗಳು ಚಲ್ಲಣ. ಮೊದಲನೇದವಳು ಮಹಾಕೋಸಲ, 2ನೇದವಳು ಚಲ್ಲಣ. ಈಕಿ ಲಿಚ್ಛವಿಯ ವೈಶಾಲಿಯನ್ನು ಆಳ್ತಕ್ಕಂಥ ಲಿಚ್ಛವಿಯ ಮನೆತನದವಳು ಅಂತೇಳಿ. ಈ ಒಂದು ಸಂಬಂಧ ಏನಾಗುತ್ತಪ್ಪ ಅಂದ್ರೆ ಮುಂದೆ ಲಿಚ್ಛವಿ ಗಣರಾಜ್ಯ ಮಗಧದಲ್ಲಿ ಸೇರ್ಲಿಕ್ಕೆ ಅನುವನ್ನ ಮಾಡಿಕೊಡ್ತೈತಿ ಅಂತ ಹೇಳ್ಬೋದು. ಇನ್ನೊಂದು 3ನೇದಾಗಿ ಮದ್ರ ರಾಜ್ಯ, ಪಂಜಾಬಿನ ಮದ್ರ ರಾಜ್ಯದ ಮದ್ರಕನ ಮಗಳಾದಂತ ಖೇಮ ಇವನ 3ನೇ ಹೆಂಡತಿ ಅಂತ. ಹೀಗಾಗಿ ಒಟ್ಟು ಪ್ರಬಲವಾದಂತ 3 ರಾಜ್ಯಗಳ ಒಂದು ಕನ್ಯೆಯರನ್ನು ಇವನು ಮದುವೆ ಮಾಡಿಕೊಂಡಿದ್ದರಿಂದ ಅವನ ಮಗದ ಸಾಮ್ರಾಜ್ಯ ಮತ್ತಷ್ಟು ವಿಸ್ತರಣೆಯಾಯಿತು. ಶತ್ರುಗಳನ್ನ ಸದೆ ಬೆಳಿಲಿಕ್ಕೂ ಕೂಡ ಇದು ಸಹಾಯವನ್ನು ಮಾಡಿತು ಅಂತ ಹೇಳ್ಬೋದು. ಈ ರೀತಿಯಾಗಿ ಅವನು ತನ್ನ ಒಂದು ರಾಜನೀತಿಯ ಭಾಗವಾಗಿ ವೈವಾಹಿಕ ಸಂಬಂಧಗಳನ್ನ ಅಳವಡಿಸಿಕೊಂಡಿದ್ದ. ತಾನಲ್ಲದೆ ತನ್ನ ಮಕ್ಕಳಿಗೂ ಮತ್ತು ಇನ್ನಿತರಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಇದೇ ರೀತಿಯ ವೈವಾಹಿಕ ಸಂಬಂಧಗಳನ್ನು ಬೆಳೆಸ್ತಾನೆ ಅಂತ. ಮತ್ತೆ ಇನ್ನೊಂದು ಬಟ್ ಇವನಿಗೆ ಬಿಂಬಿಸಾರನಿಗೆ 500 ಮಂದಿ ಪತ್ನಿಯರಿದ್ರು ಅಂತೇಳಿ ಮಹಾವಗ್ಗ ಕೃತಿ ಉಲ್ಲೇಖವನ್ನು ಮಾಡುತ್ತೆ. 500 ಜನ, ಅದರಲ್ಲಿ ಈ 3 ಆರಂಭದಲ್ಲಿ ಇದ್ರು, ನಂತರ ಅವನು 500ಕ್ಕೂ ಹೆಚ್ಚು ಮಂದಿಯನ್ನ ಪತ್ನಿಯರನ್ನಾಗಿ ಮಾಡಿಕೊಂಡಿದ್ದ ಅಂತೇಳಿ ಮಹಾವಗ್ಗ ಕೃತಿ ಏನ್ ಮಾಡುತ್ತಪ್ಪ ಅಂದ್ರೆ ಉಲ್ಲೇಖವನ್ನು ಮಾಡುತ್ತೆ ಅಂತೇಳಿ. ಈ ವೈವಾಹಿಕ ನೀತಿ ಐತಲ್ಲ, ಚಾಣಕ್ಯನ ಪ್ರಕಾರ ಕೂಡ ಇದು ಸಾಮ್ರಾಜ್ಯದ ವಿಸ್ತರಣೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದದ್ದು ಮತ್ತು ರಾಜತಾಂತ್ರಿಕ ದೃಷ್ಟಿಯಿಂದನೂ ಕೂಡ ಮಹತ್ವವಾದದ್ದು. ನಾವಿಲ್ಲಿ ಒಂದು ನೋಡೋದಾದ್ರೆ ಭಾರತದಲ್ಲಿ ವಸಾಹತುಶಾಹಿಗಳ ಸಂದರ್ಭದಲ್ಲಿ ಏನು ಬ್ರಿಟಿಷರಿಗೆ ಮುಂಬೈ ಬಳುವಳಿಯಾಗಿ ಬಂದಿರ್ತೈತಿ ಯಾರಿಂದ, ಪೋರ್ಚುಗೀಸರಿಂದ.
ಪೋರ್ಚುಗೀಸರ ಕನ್ಯೆಯನ್ನ ಬ್ರಿಟನ್ನಿನ ಯುವರಾಜನಿಗೆ ಕೊಟ್ಟತ್ನ್ಯಾಗ ಮುಂಬೈಯನ್ನವರು ಉಡುಗೊರೆಯಾಗಿ ಕೊಟ್ಟಿರ್ತಾರೆ ಅಂತೇಳಿ. ಹಾಗಾಗಿ ಈ ವೈವಾಹಿಕ ಸಂಬಂಧಗಳು ಎಲ್ಲಾ ಕಾಲದಲ್ಲಿ ಕೂಡ ಅಸ್ತಿತ್ವದಲ್ಲಿದ್ವು ಅನ್ನೋದಕ್ಕ ಈ ಉದಾಹರಣೆಗಳು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನು ಬಿಂಬಿಸಾರ ಹೇಗಿದ್ದ ಅಂತ ನೋಡೋದಾದ್ರೆ ಅತ್ಯಂತ ಪ್ರಸಿದ್ಧ ಆಡಳಿತಗಾರನಾಗಿದ್ದ. ಅವನಿಗೆ ಮತ್ತು ಅವನಿಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕೆಂಬ ಮಹದ ಆಸೆ ಇರ್ತೈತಿ. ಜೊತೆಗೆ ಅವನು ತನ್ನ ಒಂದು ಆಡಳಿತದಲ್ಲಿ ನ್ಯಾಯಾಧೀಶರನ್ನ, ಗ್ರಾಮ ಭೋಜಕರನ್ನ, ಆಮೇಲೆ ಸೇನಾಪತಿಯನ್ನ, ಮಹಾಮಾತ್ರರನ್ನ, ಮಾಂಡಲಿಕ ರಾಜರನ್ನ, ರಾಜ್ಯಪಾಲರನ್ನ, ಮತ್ತೆ ಕಂದಾಯವನ್ನು ಸಂಗ್ರಹಿಸ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಿದ್ದ ಅಂತೇಳಿ ಹೇಳ್ಬೋದು. ಒಟ್ಟು ಇವನ ಒಂದು ಸಾಮ್ರಾಜ್ಯ ಕಾಲಾವಧಿಯಲ್ಲಿ, ಅಂದ್ರೆ ಬಿಂಬಿಸಾರನ ಕಾಲಾವಧಿಯಲ್ಲಿ ಮಗಧ ಸಾಮ್ರಾಜ್ಯ 80,000 ಗ್ರಾಮಗಳಿಂದ ಕೂಡಿತ್ತು ಅಂತೇಳಿ ರಾಯ್ ಚೌಧರಿ ಅವರು ಅಭಿಪ್ರಾಯ ಪಡ್ತಾರೆ ಅಂತೇಳಿ. ರಾಯ್ ಚೌಧರಿ ಅವರ ಅಭಿಪ್ರಾಯದ ಪ್ರಕಾರ ಬಿಂಬಿಸಾರನ ಕಾಲಾವಧಿಯಲ್ಲಿ ಮಗಧ ಸಾಮ್ರಾಜ್ಯ 80,000 ಗ್ರಾಮಗಳಿಂದ ಕೂಡಿತ್ತು ಮತ್ತು ಅದರ ಅವಾಗಿನ ವ್ಯಾಪ್ತಿ 2,300 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿತ್ತು ಅಂತ ಹೇಳ್ತಾರೆ. ಮತ್ತು ಆ ರಾಜಗೃಹ ಏನಿತ್ತಲ್ಲ, ಅವನ ರಾಜಧಾನಿ ಒಟ್ಟು 5 ಬೆಟ್ಟಗಳಿಂದ ಆವೃತವಾಗಿದ್ದು ಶತ್ರುಗಳಿಗೆ ಇದು ಒಂಥರ ದುರ್ಗಮವಾಗಿತ್ತು ಅಂತೇಳಿ ಹೇಳ್ಬೋದು. ಇವನು ಜೈನ ಮತ್ತು ಬೌದ್ಧ ಧರ್ಮ ಎರಡಕ್ಕೂ ಆಶ್ರಯವನ್ನು ನೀಡಿದ್ದ. ಇಂಥದೇ ಧರ್ಮ ಅನುಸರಿಸ್ಬೇಕಂತೇನಿಲ್ಲ ಇರ್ಲಿಲ್ಲ. ಅವನು ಎಲ್ಲಾ ಧರ್ಮಗಳ ಒಂದು ಸಮಾನತೆಯನ್ನ ನೋಡ್ಕೊಳ್ತಾ ಇದ್ನ ಅಂತ ಹೇಳ್ಬೋದು. ಇವರು ವಿಶೇಷವಾಗಿ ಈ ಬಿಂಬಿಸಾರ ಏನಪ್ಪಾ ಅಂದ್ರೆ ಹೇಮಚಂದ್ರನ ಪ್ರಕಾರ ರಾಣಿ ಚಲ್ಲಣ ಜೊತೆಗೆ ಸೇರಿ ಮಹಾವೀರ ಅಥವಾ ಜೈನ ಧರ್ಮವನ್ನ ಆರಾಧಿಸ್ತಾ ಇದ್ರು ಅಂತ ಹೇಳ್ಬೋದು. ಆದ್ರೆ ಆತನ ಮತ್ತೊಬ್ಬ ಪತ್ನಿ ಖೇಮ ಇದ್ದಾಳಲ್ಲ, ಆಕೆ ಬೌದ್ಧ ಮತಾವಲಂಬಿ ಆಗಿದ್ಲಂತೆ. ಹಾಗಾಗಿ ಅವಳ ಜೊತೆಗಿದ್ದಾಗ ಕೂಡ ಇವನು 2 ಧರ್ಮಗಳನ್ನ ಅಷ್ಟೇ ಗೌರವಿಸ್ತಾ ಇದ್ದ ಅಂತೇಳಿ ಹೇಳ್ಬೋದು. ಇಲ್ಲಿ ಈತ ಯಾವಾಗ ಸತ್ತ ಅನ್ನೋದ್ರ ಬಗ್ಗೆ ಉಲ್ಲೇಖ ಇಲ್ಲ. ಅವನ ನಂತರ ಅಧಿಕಾರಕ್ಕೆ ಬಂದವನು ಅಜಾತ ಶತ್ರು ಅಂತೇಳಿ ಹೇಳ್ತಾರೆ. ಒಂದ್ ಕಡೆಗೆ ಏನ್ ಹೇಳ್ತಾರೆ ಅಂದ್ರೆ ಅಜಾತ ಶತ್ರುನೇ ಅವರ ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬಂದ ಅಂತಂದೇಳಿ ಅಂತ ಏನಂದ್ರ ಬೌದ್ಧ ಗ್ರಂಥಗಳು ಹೇಳ್ತವೆ ಅಂತ, ತಂದೆಯನ್ನ ಕೊಂದು ಅಧಿಕಾರಕ್ಕೆ ಬಂದ ಅಂತೇಳಿ. ಮತ್ತೊಂದ್ ಕಡೆಗೆ ಏನ್ ಹೇಳ್ತಾವೆ ಅಂದ್ರ ಮುಂದೆ ನನ್ನ ಮಗ ನನ್ ಕೊಂದು ಬಿಡ್ಬೋದು ಅಂತೇಳಿ ಭಯದಿಂದನೇ ಅವನೇ ಆತ್ಮಹತ್ಯೆ ಮಾಡ್ಕೊಂಡ ಅಂತೇಳಿ ಒಂದು ಇದು ಅಭಿಪ್ರಾಯ ಇದೆ. ಯಾವುದು ನಿಜ ಅಲ್ಲ. ಅಂತಿಮವಾಗಿ ಏನು ಇಲ್ಲ, ಅದು ಅವನ್ ಸಾವು ಹೆಂಗಾಯ್ತು ಅನ್ನೋದು ಗೊತ್ತಿಲ್ಲ ಅಂತ. ಅವನ ನಂತರ ಅಧಿಕಾರಕ್ಕೆ ಬಂದವನ್ ಯಾರಪ್ಪ ಅಂದ್ರ ಅಜಾತ ಶತ್ರು. ಈಗ ಅಜಾತ ಶತ್ರುನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಪೂರ್ವ 493ರಿಂದ 462 ಅಂತೇಳಿ. ಇಲ್ಲಿ ಹರ್ಯಾಂಕ ವಂಶದ ಮತ್ತೊಬ್ಬ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರ ಅಜಾತ ಶತ್ರು. ಇವನು ಆರಂಭದ ಹೆಸರು ಕುನಿಕ ಅಂತೇಳಿ ಕೂಡ ಕರೀತಾರೆ. ಇವನ ಆರಂಭದ ಹೆಸರು ಕುನಿಕ ಅಂತೇಳಿ. ತನ್ನ ತಂದೆಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಇವನೇನ್ ಮಾಡಿರ್ತಾನಪ್ಪ ಅಂದ್ರ ಚಂಪಾದ ರಾಜ್ಯಪಾಲನಾಗಿ ಅಧಿಕಾರವನ್ನು ಮಾಡಿರ್ತಾನೆ ಅಂತೇಳಿ ಆರಂಭದಲ್ಲಿನೇ. ಮತ್ತೆ ಇವನು ತಂದೆಯಷ್ಟೇ ಕುಟಿಲ, ರಾಜನೀತಿ ನಿಪುಣನು ಮತ್ತು ಆಕ್ರಮಣಕಾರಿಯೂ ಆಗಿರ್ತಾನೆ, ಚತುರನ ಆಗಿರ್ತಾನೆ. ಇವನಿಗೂ ಕೂಡ ಸಾಮ್ರಾಜ್ಯವನ್ನು ವಿಸ್ತರಿಸ್ಬೇಕೆಂಬ ಬಹಳ ಆಸೆ ಇರ್ತೈತಿ. ಅದಕ್ಕಾಗಿ ಸಾಕಷ್ಟು ಯುದ್ಧಗಳನ್ನು ಕೂಡ ಈತ ಮಾಡ್ತಾನೆ ಅಂತ ಹೇಳ್ಬೋದು. ಒಂದನೇದಾಗಿ ಈತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ತಂದೆಯನ್ನೇ ಕೊಂದು ಅಧಿಕಾರಕ್ಕೆ ಬಂದ ಅಂತಂದೇಳಿ ಒಂದು ಉಲ್ಲೇಖ ಇರೋದ್ರಿಂದ ನೆಕ್ಸ್ಟ್ ಬಂದ ತಕ್ಷಣ ಏನ್ ಮಾಡ್ತಾನೆ, ಪ್ರಸೇನಜೀತನ ಜೊತೆಗೆ ಇವನು ಯುದ್ಧವನ್ನ ಮಾಡ್ತಾನೆ ಅಂತ ಹೇಳ್ಬೋದು. ಪ್ರಸೇನಜೀತನ ಜೊತೆಗೆ ಯಾರಪ್ಪ ಈತ ಪ್ರಸೇನಜೀತ ಅಂದ್ರ ಕೋಸಲದ ಅರಸ. ಕೋಸಲದ ಏನು ಅವರ ತಾಯಿ ಇದ್ಲು ನೋಡ್ರಿ, ಮಹಾಕೋಸಲನ ಅಣ್ಣನಾಗಿರ್ತಾನೆ ಈತ ಅಂತೇಳಿ. ಹಾಗಾಗಿ ಆತನ ಜೊತೆಗೆ ಯುದ್ಧವನ್ನು ಮಾಡ್ತಾಳೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಪ್ರಸೇನಜೀತನ ಒಂದು ಯುದ್ಧ ಮಾಡಿದ್ರಿಂದ ಮತ್ತೆ ತನ್ನ ತಂದೆಯನ್ನೇ ಕೊಂದಿದ್ದ ಅಂತಂದು ತಿಳಿದು ಮತ್ತೆ ತನ್ನ ಅಣ್ಣ ಮತ್ತು ತನ್ನ ತಂದೆಯನ್ನು ಕೊಂದ ಅಂತಂದೇಳಿ ಆಕೆ ಮಹಾಕೋಸಲ ಏನ್ ಮಾಡ್ತಾಳೆ, ಮನನೊಂದು ಪ್ರಾಣವನ್ನು ಬಿಡ್ತಾಳೆ ಅಂತೇಳಿ ಒಂದು ಉಲ್ಲೇಖ ಇದೆ. ಹಾಗಾಗಿ ಇಲ್ಲಿ ತನ್ನ ತಂದೆಯ ನಂತರ ಪ್ರಸೇನಜೀತನ ಜೊತೆಗೆ ಇವನು ಯುದ್ಧವನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು.
ಮತ್ತೆ ಇನ್ನೊಂದ್ ಏನಪ್ಪಾ ಅನ್ನಂದ್ರ ಇಲ್ಲಿ ಪ್ರಸೇನಜಿತಗೆ ಸಿಟ್ಟಿ ಹಾಕಿರುತ್ತಾನೆ ತಮ್ಮ ತಂಗಿಗೆ ಬಳುವಳಿಯಾಗಿ ಏನ್ ಕಾಶಿಯನ್ನ ಕೊಟ್ಟಿರ್ತಾರಲ್ವಾ, ಅಜಾತ ಶತ್ರು ಅಧಿಕಾರಕ್ಕೆ ಬಂದ ತಕ್ಷಣ ಪ್ರಸೇನಜಿತ ಏನ್ ಮಾಡಿರ್ತಾನೆ, ಆ ಕಾಶಿಯನ್ನು ವಾಪಸ್ ಪಡ್ಕೊಂಡಿರ್ತಾನೆ ಅಂತೇಳಿ ಅದರ ಸಿಟ್ಟಿನಿಂದ ಅವನ ಮೇಲೆ ಇವನು ಯುದ್ಧವನ್ನು ಮಾಡ್ತಾನೆ ಅಂತೇಳಿ ಹೇಳ್ಬಹುದು. ಆದ್ರೆ ಅಂತಿಮವಾಗಿ ಈ ಪ್ರಸೇನಜಿತ ಯುದ್ಧದಲ್ಲಿ ಸೋತು ಪುನಃ ಕಾಶಿಯನ್ನ ಇವನು ವಶಪಡಿಸಿಕೊಳ್ತಾನೆ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ಲಿಚ್ಛವಿಗಳೊಡನೆ ಯುದ್ಧ ಮಾಡ್ತಾನೆ. ವೈಶಾಲಿಯನ್ನು ಆಳ್ತಕ್ಕಂಥ ಲಿಚ್ಛವಿಗಳ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಕಾರಣ ಏನಪ್ಪಾ ಅನ್ನಂದ್ರ ಇಲ್ಲಿ ಸೇಮ್ ಅವರಪ್ಪ ಏನು ಬಿಂಬಿಸಾರ ಲಿಚ್ಛವಿಗಳ ಜೊತೆಗೇನು ಕೂಡ ಅವನು ವೈವಾಹಿಕ ಸಂಬಂಧವನ್ನು ಮಾಡ್ಕೊಂಡಿರ್ತಾನಲ್ಲ, ಆ ಚಲ್ಲಣ ಇರ್ತಾಳಲ್ಲ, ಚಲ್ಲಣಳ ಮಕ್ಕಳಾದಂತ ಹಲ್ಲ ಮತ್ತು ವೆಲ್ಲಹಾರಿಗೆ ಏನು ಆನೆ ಮತ್ತು ಬೆಲೆ ಬಾಳುವ ಕಂಠಾಭರಣಗಳನ್ನು ಕೊಟ್ಟಿರ್ತಾರೆ ಅಂತೆ ಆರಂಭದಲ್ಲಿ. ಅದನ್ನ ವಾಪಸ್ ಪಡಿಲಿಕ್ಕಾಗಿ ಇವನು ಅವರ ಜೊತೆಗೆ ಯುದ್ಧವನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಅದಕ್ಕ ಚೇತಕ ಇರ್ತಾನಲ್ಲ, ಚಲ್ಲಣಳ ಅಣ್ಣ ಚೇತಕ ಇರ್ತಾನಲ್ಲ, ಆ ಮಕ್ಕಳ ಆಭರಣಗಳನ್ನು ಕೊಡ್ಲಿಕ್ಕೆ ತಿರಸ್ಕಾರ ಮಾಡಿದ ಹೊತ್ನ್ಯಾಗ ಅವನ ಮೇಲೆ ಕೂಡ ಇವನು ಯುದ್ಧ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ನಂತರ ಯುದ್ಧದಲ್ಲಿ ಚೇತಕನನ್ನ ಸೋಲಿಸಿ ವೈಶಾಲಿಯನ್ನು ವಶಪಡಿಸಿಕೊಳ್ತಾನೆ. ಇದು ಎರಡನೇ ಅವ್ರದ್ದು ಒಂದು ಯುದ್ಧ ಅಂತೇಳಿ. ಇಲ್ಲಿ ಎರಡೂ ಯುದ್ಧಗಳು ಕೂಡ ವೈವಾಹಿಕ ಸಂಬಂಧ ಆದಂತ ಯಾರು ಕೋಸಲದವರು ಮತ್ತು ಲಿಚ್ಛವಿಗಳು. ಈ ಎರಡೂ ಯುದ್ಧದ ನಂತರ ಇವರಿಬ್ಬರು ಒಂದಾಗಿ ಅಜಾತ ಶತ್ರುವಿನ ವಿರುದ್ಧ ಕಿಡಿಕಾರ್ತಾರೆ. ಆದರೆ ಅಜಾತ ಶತ್ರು ಅತ್ಯಂತ ಪ್ರಬಲವಾದಂತ ಅರಸನಾಗಿ ಮಾರ್ಪಾಟಾಗ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಅವನನ್ನು ಸೋಲಿಸುವುದು ಇವರಿಗೆ ಆಗೇ ಇಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರಪ್ಪ ಅನ್ನಂದ್ರ ನಮ್ಮಿಬ್ಬರ ಕಡೆಯಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಒಟ್ಟು 36 ರಾಜ್ಯಗಳ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಏನ್ ಮಾಡ್ತಾರೆ, ಅಜಾತ ಶತ್ರುವಿನ ವಿರುದ್ಧ ಯುದ್ಧಕ್ಕೆ ಬರ್ತಾರೆ. ಆದ್ರೆ ಬಹಳಷ್ಟು ಕುಟಿಲ ಮತ್ತು ಕುತಂತ್ರಿ ಆದಂತ ಅಜಾತ ಶತ್ರು ಏನ್ ಮಾಡ್ತಾನೆ, ಇಲ್ಲಿ ಏನಪ್ಪಾ ಅನ್ನಂದ್ರ ಒಡೆದು ಆಳುವ ಕೆಲಸವನ್ನ ಮಾಡ್ತಾನೆ. ತನ್ನ ಮಂತ್ರಿ ಆದಂತ ವಸ್ಪಕನನ್ನು ಏನ್ ಮಾಡ್ತಾನೆ, ವೈಶಾಲಿಗೆ ಅಟ್ಟಿ ಅಲ್ಲಿ ಚಾಡಿ ಚೂಡವನ್ನು ಹೇಳಿ ಶತ್ರುಕೂಟದಲ್ಲಿ ಬಿರುಕು ಬೀಳುವಂಗ ಮಾಡಿ ಏನ್ ಮಾಡ್ತಾನೆ, ಆ ಒಕ್ಕೂಟವನ್ನು ಛಿದ್ರಗೊಳಿಸಿ ನಂತರ ಒಬ್ಬೊಬ್ಬರನ್ನೇ ಅವನು ಸೋಲಿಸ್ತಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇವನು ಎಲ್ಲಾ ರೀತಿಯ ಒಟ್ಟು ತಂತ್ರಗಳನ್ನು ತನ್ನ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಬಳಸಿದ ಅಂತೇಳಿ ಹೇಳ್ಬೋದು. ಯಾರು? ಅಜಾತ ಶತ್ರು. ಮತ್ತೆ ಈ ಮತ್ತೊಂದು ಒಂದು ವಿಶೇಷತೆ ಏನಿತ್ತಪ್ಪ ಅನ್ನಂದ್ರ ಇವನು ಯುದ್ಧದಲ್ಲಿ ಬಳಸ್ತಕ್ಕಂಥ ಒಂದು ಆಯುಧ ಐತಲ್ಲ, ಅದನ್ನ ಕಲ್ಲು ಎಸೆಯುವ ಕವಣೆ ಯಂತ್ರ ಇರ್ತೈತಲ್ಲ, ಆ ರೀತಿಯಲ್ಲಿ ಒಂದು ಕತ್ತಿಯ ಹಲವುಳ್ಳ ಮುಳ್ಳುಗದೆ ಉಳ್ಳ ಒಂದು ರಥಚಕ್ರ ಇರ್ತೈತಿ ಇವನ ಹತ್ರ. ಅದು ಭಯಂಕರವಾಗಿ ಶತ್ರುಗಳನ್ನ ನಾಶ ಮಾಡ್ತಾ ಇರ್ತೈತಿ. ಅದನ್ನ ಮಾಶೀಲ ಕಂಟಕ ಅಂತೇಳಿ ಕರೀತಾರೆ. ಆ ರೀತಿಯ ಒಂದು ಆಯುಧ ಇವನ ಅಜಾತ ಶತ್ರುವಿನ ಬಳಿ ಇತ್ತು ಅಂತೇಳಿ. ಅಜಾತ ಶತ್ರು ಅನ್ನಂದ್ರ ಯಾವಾಗ್ಲೂ ಶತ್ರುಗಳಿಗೆ ಶತ್ರುಗಳೇ ಇವನಿಗೆ ಸೋಲ್ಬೇಕು, ಇವನಿಗೆ ಅಂತೂ ಸೋಲೇ ಇಲ್ಲ ಅಂತಕ್ಕಂಥ ಒಂದು ಅರ್ಥವನ್ನ ಕೊಡ್ತೈತಿ ಅಂತೇಳಿ. ಹೀಗಾಗಿ ಇವನು ತನ್ನ ತಂದೆ ಗಳಿಸಿದ ಸಾಮ್ರಾಜ್ಯದ ವಿಸ್ತರಣೆಗಿಂತ ಸಾಕಷ್ಟು ದೊಡ್ಡ ಒಂದು ಮಗಧ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಮುಂದೆ ಆವಂತಿ ಮೇಲೆ ದಾಳಿ ಮಾಡ್ತಾನೆ, ಪ್ರದ್ಯೋತವನ್ನು ಸೋಲಿಸ್ತಾನೆ, ಮತ್ತೆ ಅರಮನೆ ಸುತ್ತ ಕೋಟೆ ಕೊತ್ತಲಗಳನ್ನ ಕಟ್ತಾನೆ. ಟೋಟಲ್ ಆಗಿ ಈ ಲಿಚ್ಛವಿಗಳು ಆಮೇಲೆ ಕೋಸಲದವರು ಇವರೆಲ್ಲವನ್ನ ತಂದೆ ಪ್ರೀತಿಯಿಂದ ವಿವಾಹವನ್ನು ಮಾಡಿ ಪಡೆದುಕೊಂಡಿದ್ದ ಇವನು ಬಲಾತ್ಕಾರದಿಂದ ಆ ಸಾಮ್ರಾಜ್ಯಗಳನ್ನ ವಶಪಡಿಸಿಕೊಂಡ ಅಂತೇಳಿ ಹೇಳ್ಬೋದು. ಇವನು ಅಜಾತ ಶತ್ರು ಈ ಜೈನ ಮತ್ತು ಬೌದ್ಧ ಧರ್ಮದ ಪ್ರಕಾರ 2 ಧರ್ಮಗಳನ್ನ ಪರಿಪಾಲಿಸಿದ ಅಂತ ಆ ಧರ್ಮಗಳು ಹೇಳ್ತವೆ. ನನ್ನ ಧರ್ಮವನ್ನು ಪಾಲಿಸಿದ, ನನ್ನ ಧರ್ಮವಂತ. ಅವನ ಆಡಳಿತದ ಅವಧಿಯಲ್ಲಿ ಬೌದ್ಧ ಧರ್ಮ ಸಮ್ಮೇಳನಗಳು ನಡೆದಿದೆ. ಮತ್ತೆ 2 ಧರ್ಮಗಳಿಗೂ ಕೂಡ ಅವನು ಆಶ್ರಯವನ್ನು ನೀಡಿದ್ದ ಅಂತೇಳಿ ಹೇಳ್ಬೋದು. ಆದ್ರೆ ಬಹಳಷ್ಟು ಗ್ರಂಥಗಳೇನಪ್ಪಾ ಅನ್ನಂದ್ರ ಅಜಾತ ಶತ್ರು ಬೌದ್ಧ ಮತಾವಲಂಬಿಯಾಗಿದ್ದ ಮತ್ತು 2ನೇ ಬೌದ್ಧ ಸಮ್ಮೇಳನವನ್ನು ಕೂಡ ಅವನು ನಡೆಸಿಕೊಟ್ಟ ಅಂತೇಳಿ ಹೇಳ್ಬೋದು. ಮತ್ತೆ ಇವನು ಬುದ್ಧನ ಸಮಕಾಲೀನಾಗಿರ್ತಾನೆ. ಇದ್ರ ಬಗ್ಗೆ ಉಲ್ಲೇಖ ಎಲ್ಲೈತಪ್ಪ ಅಂದ್ರೆ ಬರಾತ್ ಶಾಸನದಲ್ಲಿ ಕ್ಲಿಯರ್ ಆಗಿದೆ ಅಂತೇಳಿ. ಮತ್ತೆ ಇವನ್ ಇನ್ನೊಂದು ಏನಪ್ಪ ಅನ್ನಂದ್ರೆ ಈ ಬರಾತ್ ಶಾಸನದ ಪ್ರಕಾರ ಬರಾತ್ ಶಾಸನ ಅಂತಲ್ಲ, ಬೌದ್ಧ ಗ್ರಂಥಗಳ ಪ್ರಕಾರ
ತನ್ನ ತಂದೆಯನ್ನು ಕೊಂದಿದ್ದು ನಿಜ ಅಂತಂದೇಳಿ ಕೊನೆಗೆ ಬುದ್ಧನ ಬಳಿ ಹೋಗಿ ಇವನು ಕ್ಷಮೆ ಕೇಳಿ ತಪ್ಪು ಒಪ್ಪಿಕೊಂಡ ಅಂತಂದೇಳಿ ಉಲ್ಲೇಖವನ್ನು ಬೌದ್ಧ ಗ್ರಂಥಗಳು ಮಾಡ್ತವೆ ಅಂತಂದೇಳಿ. ನೆಕ್ಸ್ಟ್ ಇವನೇನ್ ಮಾಡ್ತಾನೆ, ಬುದ್ಧನ ಅನುಯಾಯಿ ಆಗ್ತಾನೆ, ಬೌದ್ಧ ಮತಾವಲಂಬಿ ಆಗ್ತಾನೆ. ಬುದ್ಧನ ಮರಣ ನಂತರ ಅವನ ಅವಶೇಷಗಳನ್ನ ಸಂಗ್ರಹಿಸಿಕೊಂಡು ರಾಜಗೃಹದಲ್ಲಿ ಒಂದು ಸ್ತೂಪವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಅದ್ರ ಜೊತೆಗೆ ರಾಜಗೃಹದಲ್ಲಿ ಕ್ರಿಸ್ತಪೂರ್ವ 487ರಲ್ಲಿ ಪ್ರಥಮ ಬೌದ್ಧ ನಾನು ಸೆಕೆಂಡ್ ಅಂತ ಹೇಳಿದೆ, ಪ್ರಥಮ ಬೌದ್ಧ ಸಮ್ಮೇಳನವನ್ನ ನಡೆಸಿಕೊಡ್ತಾನೆ ಅಂತೇಳಿ ಹೇಳ್ಬೋದು. ಅವ್ರ ಅಪ್ಪನ ಕಾಲದಲ್ಲಿ ಜೈನ ಸಮ್ಮೇಳನ ನಡೆದಿರ್ತೈತಿ. ಇಲ್ಲಿ ಪ್ರಥಮ ಬೌದ್ಧ ಸಮ್ಮೇಳನ ಯಾವುದು ಅಜಾತ ಶತ್ರುವಿನ ನೇತೃತ್ವದಲ್ಲಿ ನಡೀತು ಅಂತೇಳಿ ಹೇಳ್ಬೋದು. ಅದಕ್ಕಾಗಿ ಒಂದು ಸಭಾಂಗಣವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಹಾಗಾಗಿ ಇವನು ಕ್ಲಿಯರ್ ಆಗಿ ಬೌದ್ಧ ಮತಾವಲಂಬಿ ಆಗಿದ್ದ ಅಂತೇಳಿ ಹೇಳ್ತಾರೆ. ಇನ್ನೊಂದು ಏನಪ್ಪಾ ಅನ್ನಂದ್ರ ಇವನ್ ದೊಡ್ಡ ಸಾಧನೆ ಏನಪ್ಪಾ ಅನ್ನಂದ್ರ 2ನೇ ರಾಜಧಾನಿ ಪಾಟಲಿಪುತ್ರವನ್ನ ನಿರ್ಮಾಣ ಮಾಡಿದ್ದು ಅಂತೇಳಿ. 2ನೇ ರಾಜಧಾನಿ ಪಾಟಲಿಪುತ್ರ. ನೋಡ್ರಿ, ಪಾಟಲಿಪುತ್ರ ಅಂತ ಬಂದೊತ್ನಾಗಿದ್ರದ್ದು ಐತಿಹಾಸಿಕ ಸಾಧನೆ ದೊಡ್ಡದಿದೆ. 400ಕ್ಕೂ ಹೆಚ್ಚು ವರ್ಷಗಳ ಕಾಲ ಇದು ರಾಜಧಾನಿ ಪಟ್ಟಣವಾಗಿ ಅಧಿಕಾರದಲ್ಲಿ ಇತ್ತು ಅಂತ ಹೇಳಿ ಹೇಳ್ಬೋದು. ಇದನ್ನ ನಿರ್ಮಿಸಿದವನು ಯಾರಪ್ಪ ಅನ್ನಂದ್ರ ಅಜಾತ ಶತ್ರು ಅಂತ ಹೇಳಿ ಹೇಳ್ಬೋದು. ಮತ್ತೆ ಈ ಒಂದು ಏನು ಪಾಟಲಿಪುತ್ರ ಇತ್ತಲ್ಲ, ಇದು ಗಂಗಾ, ಗಂಡಕಿ, ಸೋನ್ ನದಿಗಳಿಂದ ಸುತ್ತುವರೆದಿತ್ತು. ಮತ್ತು ಇದು ಜಲದುರ್ಗದ ರೀತಿಯಲ್ಲಿ ಅವನೇನ್ ಮಾಡಿದ್ದಾನೆ ಅಂದ್ರ ಅದನ್ನ ಕಟ್ಟಿದ್ದ ಅಂತೇಳಿ ಹೇಳ್ಬೋದು. ಯಾವುದೇ ಶತ್ರುಗಳು ಅದನ್ನ ಪ್ರವೇಶ ಮಾಡ್ಲಿಕ್ಕೆ ಆಗ್ಬಾರ್ದು, ಆ ರೀತಿಯಲ್ಲಿ ಪಾಟಲಿಪುತ್ರವನ್ನು ಅವನು ಕಟ್ಟಿದ ಅಂತೇಳಿ ಹೇಳ್ಬೋದು. ಇವನ ನಂತರ ಅವನ ಸಹೋದರನಾದಂತ ದರ್ಶಕ ಬರ್ತಾನೆ. ದರ್ಶಕನ ನಂತರ ಅಜಾತ ಶತ್ರುವಿನ ಮಗನಾದಂತ ಉದಯನ್ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಆದ್ರೆ ಉದಯನ್ ಅಷ್ಟು ತಂದೆ ಅಷ್ಟೇನು ಪ್ರಬಲವಾಗಿರ್ಲಿಲ್ಲ, ಪರವಾಗಿಲ್ಲ. ಆದ್ರೆ ಉದಯನ್ ನಂತರ ಬಂದಂತ ಅಧಿಕಾರಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಬಹಳಷ್ಟು ದುರ್ಬಲರಾಗಿದ್ರು. ಇವರ ಒಂದು ಆಡಳಿತದ ನಂತರ ಹರ್ಯಾಂಕ ಸಂತತಿ ಏನಾಯ್ತು, ನಾಶವನ್ನು ಹೊಂದಿತ್ತು ಅಂತೇಳಿ ಹೇಳ್ಬೋದು. ಹರ್ಯಾಂಕ ಸಂತತಿ ನಾಶ ಹೊಂದಿದ ತಕ್ಷಣ ಶಿಶುನಾಗರ ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ, ಶಿಶುನಾಗ ಸಂತತಿ ಅಧಿಕಾರಕ್ಕೆ ಬರ್ತತಿ ಅಂತೇಳಿ. ಹಾಗಾಗಿ ಇಷ್ಟು ಯಾರು ಬಿಂಬಿಸಾರ, ಅಜಾತಶತ್ರು ಇವರಿಬ್ರು ಅದ್ಯಾರಲ್ಲ ಹರ್ಯಾಂಕ ಸಂತತಿಯ ಪ್ರಸಿದ್ಧ ಅರಸರು ಅಂತ ಹೇಳ್ಬೋದು. ಇವರು ಮಗಧವನ್ನ ಆಳಿದ್ರು ಅಂತೇಳಿ. ಇವತ್ತಿನ ಕ್ಲಾಸಲ್ಲಿ ಇವರಿಬ್ರದೇ ಸಾಕು. ನೆಕ್ಸ್ಟ್ ಶಿಶುನಾಗ ಸಂತತಿ, ಆಮೇಲೆ ನಂದನರು, ನೆಕ್ಸ್ಟ್ ನಾವು ಅವೆರಡು ಸಂತತಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇಲ್ಲಿ ಏನಾದ್ರು ಡೌಟ್ಸ್ ಇರ್ತಾನೆ ಅಂದ್ರ ಕೇಳ್ಬೋದು. ಇಲ್ಲಿ ಸೌಂಡ್ ಜಾಸ್ತಿ ಇದೆ, ನಿಮಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಿ, ನೋಡೋಣ. ಮೇಡಮ್, ಅಜಾತ ಶತ್ರುವಿನ ಬಿರುದು ಏನಿದೆ ಮೇಡಮ್? ಅವನಿಗೆ ಮಹಾಶೀಲ ಕಂಟಕ ಅಂತಂದು ಅದು ಇದು ಏನೋ ಆಯುಧದ ಹೆಸರು ಇತ್ತು, ಅದನ್ನೇನಾದ್ರೂ ಕರಿತಾ ಇದ್ರ ಅಂತೇಳಿ. ಮತ್ತೆ ಅವನಿಗೆ ಇನ್ನೊಂದು ಹೆಸರು ಕುನಿಕ ಅಂತ ಏನಿತ್ತು, ನನಗೆ ಅವನ ಬಿರುದು ಗೊತ್ತಿಲ್ಲ. ಹೇಳಿದ್ರಿ ಮೇಡಮ್, ಇದು ಕುನಿಕ ಹೇಳಿರಿ. ಬಿರುದು ಇದೆ ಎಲ್ಲೋ ಕೇಳಿದಾರೆ ಮೇಡಮ್, ನೆನಪಾಗ್ತಿಲ್ಲ ಎಷ್ಟನೇ ಪ್ರಶ್ನೆ. ನಾವೊಂದ್ಸರಿ ನೋಡ್ತೀನಿ ಮೇಡಮ್. ಅದು ಪಿತೃಘಾತ ಏನಾಯ್ತು ನೋಡ್ರಿ ಮೇಡಮ್, ಪಿತೃಘಾತ